ಅನುಭವಿಸಬೇಕು ಮಗ ಸತ್ತಾಗ ಆರೋಗ್ಯ ಕಾಯ ಜಾಗ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ಮಕ್ಕಳಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದಾಗ ದೊಡ್ಡ ರೋಗ ಭರಿಸುವ ಮದ್ಯಪಾನ ಮುತ್ತು ಸಿಕ್ಕರೆ ಕಾಮಬಾಣ ನೆತ್ತಿಗೇರಿದ ಈಗಿನ ನಿಶೆಯು ನೆತ್ತಿಗೇರಿದ ಈಗಿನ ನಿಶೆಯು ಉರಿಯಲಮ್ಮಗೆ ಭಾವದ ದಿನವೋ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋಗಿರುತ್ತ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ಕನಸು ಕಾಣಲು ತಪ್ಪಲ್ಲ ಹೊಡೆಯು ನೀಗೋಲಿ ಬರವು ಕೆಟ್ಟಿರ ನಾಲಿಗೆಗೆ ಚಟವು ಮಾಮೂಲಿ ಯಾರು ಬಂದರು ನಂಬಿಕೆ ಇಲ್ಲ ನೀತಿ ಮಾತದ ನಂಬಿಕೆ ಇಲ್ಲ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಎಲ್ಲ ಮಾತಲ್ಲಿ ಗತಿಯಲ್ಲಿ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋಗಿ ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರೋಗ್ಯ ಕಾಯ ಜಾಗ ನಾಳೆಯ ಭರವಸೆ ಬೇಡ ಫ್ರೆಂಡ್ ಪಾರ್ಟಿ ಹೇಗಿತ್ತು? ತುಂಬಾ ಅದ್ದೂರಿಯಾಗಿತ್ತು. ಏನು ಡ್ಯಾನ್ಸ್ ಮಾಡಿದ್ರಿಪ್ಪ ನಿಮ್ ಕುಟಾಗ ಅಂತಾನೆ. ಸುಣಿಗೆ ಹಾವು ಕುಡ್ದಂಗ್ ಕುಡಿದ್ರಿ ನೀವು ಎಷ್ಟು ಚಂದ ಮಾಡಿದ್ರಿ ಬಿಡ್ರಿ. ನನ್ನ ಮನಸ್ಸೆಲ್ಲ ಬಂದ್ ಆಗ್ತದ್ರಿ. ಯಾಕೆ ಬೈರ ಹೆದರ್ತಾ ಇದೀಯಾ? ಏನು ಕಾಕಾತು ಅಂತ ಬಿಡಿಸಿ ಹೇಳು ಮಗನ. ನಾವು ಹೊರದೇಶಕ್ಕೆ ಚಲಾಯಿಸುತ್ತಿರುವ ನಮ್ಮ ಗಂಧದ ಲಾರಿಯನ್ನು ಆ ಪೊಲೀಸ್ ನಾಯಿಗಳು ಬಂಧಿಸಿದ್ದಾರೆ. ಅದಕ್ಕೆ ಹೆದರ್ತಿಲೆ ಬೈರ. ಸ್ವಲ್ಪ ಮಾಂಸ ಬಿಸಾಕಿದ್ರೆ ಬಾಲ ಅಲ್ಲಾಡಿಸುತ್ತಾ ಬರ್ತವೆ ಆ ನಾಯಿಗಳು. ದಣಿ, ನಾವು ಕೊಡುತ್ತಿರುವ ಹೆಂಗಲ ಆಸೆಗೆ ಕೈ ಚಾಚುವ ಹಳೆ ಇನ್ಸ್ಪೆಕ್ಟರ್ ರಾಜಶೇಖರಲ್ಲ, ಮತ್ತೆ ಯಾವಲ್ಲವನು. ನಾವು 5 ವರ್ಷಗಳ ಹಿಂದೆ ಕೊಲೆಗೈದ ಆ ಶಿವಣ್ಣನ ತಮ್ಮ ಪ್ರದೀಪ್ ಅಂತ.
ಗೊತ್ತಾಯ್ತು ಬಿಡು. ಹಲೋ ನಮ್ಮೂರಿಗೆ ಹೊಸದಾಗಿ ಬಂದಿರುವ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ನಮಸ್ಕಾರ. ಹೌದು, ನಾನು ಸಾಹೇಬ್ರೆ ಈ ಊರಿನ ಗರ್ಭ ಶ್ರೀಮಂತ ಲೇಖರಾಜ್ ಮಾತನಾಡುವುದು. ಹೇಳಿ ಗೌಡ್ರೆ. ನಿಮ್ಮ ಜೊತೆ ಪರ್ಸನಲ್ ಆಗಿ ಸ್ವಲ್ಪ ಮಾತನಾಡೋದಿತ್ತು, ಬನ್ನಿ ಮನೆ ಕಡೆ. ಆಯ್ತು ಗೌಡ್ರೆ, ಇಲ್ಲಿ ಬರ್ತೀನಿ. ಧನ್ಯರ ಇನ್ನು ಈ ಹೊಸದಾಗಿ ಬಂದಿರೋ PSI ಸಾಹೇಬಗ ಇನ್ನು ನಿಮ್ ಕೈ ರುಚಿ ಕಂಡಂಗ್ ಕಾಣದಲ್ಲ, ಹೌದಲ್ರಿ? ನಮ್ಮವರ್ಯಾರೆಂದು ಗೊತ್ತಾಗಬೇಕಾದರೆ ಬಹಳ ದಿನಗಳೇ ಆಗುತ್ತೆ ಕೆಂಚಪ್ಪ. ದಣಿ, ನೀವು ಕೈ ಬೆರಳು ಮಾಡಿ ತೋರಿಸಿದ್ರೆ ಸಾಕು, ನಿಂತೆಲ್ಲ ಕಟ್ಟಿಗೆ ತೆಗೆದು ಕತ್ತರಿಸಿ ಹಾಕಿದರೆ ಬಡ್ಡಿ ಮಗನನ್ನ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಬನ್ನಿ ಸಾಹೇಬ್, ಕುಳಿತುಕೊಳ್ಳಿ. ಪರವಾಗಿಲ್ಲ ಗೌಡ್ರೆ, ಫೋನ್ ಮಾಡಿ ಮನೆಗೆ ಕರೆಸಿದ ಕಾರಣ ಏನೆಂದು ಕೇಳಬಹುದೇ? ಹೊರದೇಶಕ್ಕೆ ಚಲಾಯಿಸುತ್ತಿರುವ ನಮ್ಮ ಗಂಧದ ಲಾರಿಯನ್ನು ಬಂಧಿಸಿದ್ದೀರಂತಲ್ಲ, ಏಕೆ? ಗಂಧದ ಮರವನ್ನು ಕಡಿದು ಹೊರದೇಶಕ್ಕೆ ಚಲಾಯಿಸುವುದು ಸರ್ಕಾರದ ಅನುಮತಿ ಇಲ್ಲ, ಅದಕ್ಕೆ ನಿಮ್ಮ ಲಾರಿಯನ್ನು ಬಂಧಿಸಿದ್ದೇನೆ. ಇನ್ಸ್ಪೆಕ್ಟರ್, ನಿನಗೆ ಎಷ್ಟು ದುಡ್ಡು ಬೇಕು ಕೇಳು, ಕೊಟ್ಟು ಬಿಡುತ್ತೇನೆ. ಆದರೆ ಲಾರಿಯನ್ನು ಬಿಟ್ಟು ಬಿಡು. ಲೇ ಗೌಡ, ಹಾಗೆ ಬಿಟ್ಟು ಬಿಡಲು ಸರ್ಕಾರವೇನು ನಿಮ್ಮ ಅಪ್ಪಂದಲ್ಲ. ಇನ್ಸ್ಪೆಕ್ಟರ್, ಸವಾಲು ಹಾಕಿ ನಿನ್ನ ಸೂರತನ ತೋರಿಸಬೇಡ. ನಿನಗಿಂತ ಹೆಚ್ಚಿನ ಅಧಿಕಾರಿಗೆ ಫೋನ್ ಮಾಡಿ ಲಾರಿಯನ್ನು ಬಿಡುಗಡೆ ಮಾಡಿಸುವುದು ನನಗೆ ಚೆನ್ನಾಗಿ ಗೊತ್ತು. ನೀನ್ಯಾವನಾದ್ರೂ ನನಗೇನು? ನನ್ನ ಡ್ಯೂಟಿ ನಾ ಮಾಡಿದ್ದೇನೆ. ನೋಡಿ ಮಿಸ್ಟರ್ ಲೇಖರಾಜ್, ಒಳ್ಳೆಯ ಮಾತಿನಿಂದ ಹೇಳ್ತಿದ್ದೇನೆ, ಸುಮ್ಮನೆ ಕೋರ್ಟಿಗೆ ಹೋಗಿ ತಪ್ಪಾಯಿತೆಂದು ಕ್ಷಮೆ ಕೇಳಿ ಹಾಕಿರುವ ದಂಡವನ್ನು ವಿಧಿಸಿ ಬಾ. ಕೇಳಿದಷ್ಟು ಹಣವನ್ನು ಕೊಡುತ್ತೇನೆ ಅಂದ್ರು ನಮ್ಮ ಲಾರಿಗಳನ್ನು ಬಿಡ್ತಾ ಇಲ್ಲ ಅಂತಿದ್ರಲ್ಲ, ಯಾಕೆ? ಸರ್ಕಾರವೇ ನಮ್ಮ ಮುಷ್ಟಿಯಲ್ಲಿರುವಾಗ ನಮ್ಮ ದಣಿಗಳಿಗೆ ಎಲ್ಲರೂ ಉತ್ತರ ಕೊಡುವ ನೀಯಾವನೇ ಬಡ್ಡಿ ಮಗನೇ? ನೀವು ಕೊಡುತ್ತಿರುವ ಎಂಜಲಾಸಿಗೆ ಕೈ ಚಾಚುವ ಹೇಳಿ ಇನ್ಸ್ಪೆಕ್ಟರ್ ನಾನಲ್ಲ. ದುಷ್ಟರ ಪಾಲ್ಗೆ ನಿಮ್ಮ ಧರ್ಮನಾಗಿ, ಧರ್ಮವಂತರ ಬಾಳ್ಗೆ ಬೇಕಾಗಿ ನಿಷ್ಠೆಯಿಂದ ಕೆಲಸ ಮಾಡುವ ಅಧಿಕಾರಿ ಮುಂದೆ ಹೆಚ್ಚಿಗೆ ಮಾತನಾಡದೆ ಬಾಯಿಯಲ್ಲಿರುವ ಒಂದೊಂದು ಹೊಲಗಳು ಉಚ್ಚಬೇಕಾಗುತ್ತದೆ. ಎಚ್ಚರ. ಇನ್ಸ್ಪೆಕ್ಟರ್, ಸವಾಲು ಹಾಕಿ ನಿನ್ನ ಸೂರತನ ತೋರಿಸಬೇಡ. ನಿನಗಿಂತಿನ ಹೆಚ್ಚಿನ ಅಧಿಕಾರಿಗೆ ಫೋನ್ ಮಾಡಿ ಲಾರಿಯನ್ನು ಹೊರಗೆ ತರುವುದು ನನಗೆ ಚೆನ್ನಾಗಿ ಗೊತ್ತು. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ಜನರಿಗೆ ನಾನಾ ಸಿರಿಕೊಂಡು ಈ IPS ಪ್ರದೀಪ್ ಅನ್ನೋದನ್ನ ಮರಿಬೇಡ. ಇದು ತೀರ
ಯುಕೋಪ್ ಹೋಗ್ಬಿಡ್ರಿ ಅಂತ ನಿಧಿ ಸರ್ಕಾರ ಅಂತ ಏನ್ ಸರ್ಕಾರ ಏನ್ ಸವಾಲು ಇವರು ಅಂತಾನೆ ಅಲ್ರಿ ನಿನಗೆ ಯಾಕೆ ಗೊತ್ತೇಪ್ಪ ಇದು ಹುಡುಗ ನೀನು ಇನ್ನು ನಿನಗೆ ಬುದ್ಧಿಮಟ್ಟ ಕಮ್ಮಿ ಐತಿ ಏನಾರ ಮಾಡಿ ನಮ್ಮ ಸಹಕಾರ ಹೇಳಿದಂಗ ಅವ್ರ ಕಾಲದಲ್ಲಿ ಬಿದ್ದು ಕಂಡು ಅವ್ರು ಕೊಟ್ಟಟ್ಟು ಗಂಟಿಸ್ಕೊಂಡು ಹೋಗು ಸಾಹೇಬ ನಾಯಿಗಳ ಹಣದ ದಬ್ಬಾಳಿಕೆಯಿಂದ ನಿಮ್ಮ ಮುಷ್ಟಿಲಿ ಸರ್ಕಾರವನ್ನು ಆಟ ಆಡಿರ್ಬೋದು ನಿಜ ಆದ್ರೆ ಇದೇ ರೀತಿ ಮುಂದುವರಿಯುತ್ತೇವೆ ಎಂದು ನೀವು ಕನಸು ಕಾಣಬೇಡಿ ಬಿ ಕೇರ್ಫುಲ್ ಲೇಖರಾಜ್ ಒಬ್ಬ ಸರ್ಕಾರಿ ಅಧಿಕಾರಿಗೆ ಸವಾಲಾಗ್ತಿ ಎಂದಾಗ ನಂದು ಒಂದು ಮಾತು ಕೇಳಿಸ್ಕೊ ಈ IPS ಪ್ರದೀಪ್ ನೋಡೋಕೆ ಮಾತ್ರ ಸೈಲೆಂಟು ಗುರಿ ಇಟ್ಟು ಹೊಡೆದ್ರೆ ಶಿವನ ಪಾದಕ್ಕೆ ಪರ್ಮನೆಂಟ್ ಪರ್ಮನೆಂಟು ಬರ್ತೇನೆ ಹೋಗು ಇನ್ಸ್ಪೆಕ್ಟರ್ ಹೋಗು ನೀನಾಗೆ ನೀನೇ ಬಂದು ತಪ್ಪಾಯಿತು ಎಂದು ನನ್ನ ಕಾಲಿಗೆ ಬಿದ್ದು ಲಾರಿಯನ್ನು ಬಿಡುಗಡೆ ಮಾಡುವಂತೆ ಮಾಡಲಿಲ್ಲ ನನ್ನ ಹೆಸರು ಲೇಖರಾಜನೇ ಅಲ್ಲ ವಿಕ್ರಮ್ ಇದಕ್ಕೊಂದು ಉಪಾಯ ಹುಡುಕಿದ್ದೇನೆ ನಡೀರಿ ಹೋಗೋಣ ಹೋಗೋಣ ನನ್ನ ಬಾಳೆ ಬಾಳ 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 ಕೆಟ್ಟ ಹೋಗೈತಿ ನೋಡ್ರಿ ಮಸ್ತಾರ ಬಾಳ ಕೆಟ್ಟ ಹೋಗೈತಿ ಅಲ್ರಿ ಸಣ್ಣ ವಯಸ್ಸಿನಾಗ ಸಾಲಿ ಕಲಿಯೋದ್ ಬಿಟ್ಟು ಹಿರಿಯರ ಮಾತಿಗೆ ಬೆಲೆ ಕೊಡದ ನಾನಾ ಟ್ರ್ಯಾಕ್ಟರ್ ಡ್ರೈವರ್ ಆಗಿ ಅಕ್ಕನಂತ ತಿಳ್ಕೊಂಡ ಈಗ ಡ್ರೈವರ್ ಆಗೀನಿ ನಮ್ಮವ್ವ ನನಗ ರಗೂಡ ಸಲ ಬುದ್ಧಿ ಹೇಳಿದ್ರಿ ಶಾಲೆ ಕಲಿತ ಸರ್ದಾರ ಆಗೋ ಮಗನ ಅಂತ ಹೇಳಿದ್ದ ಅದ್ಯಾಕಾದೈತೆ ನಾನು ಟ್ರ್ಯಾಕ್ಟರ್ ಡ್ರೈವರ್ನ ಹಾಕೇನಿ ಅಂತ ತಿಳಿದ ಈಗ ಟ್ರ್ಯಾಕ್ಟರ್ ಡ್ರೈವರ್ ಆಗೇನಿ ಈಗ ಗಜ್ಗೊಮ್ಮೆ ಉದೋ ಅನ್ನೋದಾಗೈತಿ ಮಸ್ತರ ಸಂಗೀತ ಸಾಮ್ರಾಟ ಗುರುವೇ ಶ್ರೀ ಗುರು ಪುಟ್ಟರಾಜ ದೇವಗಿರಿಯ ನಂದಾದೀಪ ಶ್ರೀ ಗುರು ಪುಟ್ಟರಾಜ ಸಂಗೀತ ಸಾಮ್ರಾಟ ಗುರುವೇ ಶ್ರೀ ಗುರು ಪುಟ್ಟರಾಜ ದೇವಗಿರಿಯ ನಂದಾದೀಪ ಶ್ರೀ ಗುರು ಪುಟ್ಟರಾಜ ಹೊರಗಳ ನಾಡಿನ ಪುಣ್ಯದ ಭೂಮಿಗೆ ತಂದೆಯಾಗಿ ನೀ ಬಂದೆ ಅಂದರ ಕಣ್ಣಲ್ಲಿ ಬೆಳಕಾಗಿ ನೀನು ಸದಾ ಬೆಳಗುತ್ತಿರುವೆ ಸಂಗೀತ
ಕಟ್ಟೇತಿ ತಂಡಿ ಪಿತ್ತ ನಿನ್ನ ಗುಂಡಿ ಎಷ್ಟ ಹುಡುಗಿ ನಿನ್ನ ತಿಂಡಿ ಬಯಗ ಇಡುತ್ತೇನೆ ಉಂಡಿ ಕಟ್ಟೇತಿ ತಂಡಿ ಪಿತ್ತ ನಿನ್ನ ಗುಂಡಿ ಎಷ್ಟ ಹುಡುಗಿ ನಿನ್ನ ತಿಂಡಿ ಬಯಗ ಇಡುತ್ತೇನೆ ಉಂಡಿ ತಿಂಡಿ ಸುದ್ದಿ ಮಾತಾಡ್ರೆ ಭಯಂಕರ ಇರುತ್ತೆ ನಮಗ ಹುಡುಗ ನನ್ನ ಗ್ಯಾರೇಜದಾಗ ಬಿಡತೀಯ ಗಾಡಿ ಒಳಗ ಹುಡುಗ ನನ್ನ ಗ್ಯಾರೇಜದಾಗ ಬಿಡತೀಯ ಗಾಡಿ ಒಳಗ ಹೆಂಗೆಂಗೋ ಆಗುತ್ತೈತಿ ಮನದಾಗ ಕಾಕ ಎಲ್ಲಿಗೆ ಹೋಗ್ ಬಂದ ಕುಂತೀರ ಹೌದಿಲ್ಲ ಬಿಡ್ರಿ ಮಾರಾಯ ಬಿಡ್ರಿ ತಂಡಿ ಇಲ್ಲಿ ನಾಟಕ ನೋಡ್ರಿ ಬಿಟ್ಟು ಎಲ್ಲೆಲ್ಲ ಹೋಗ್ತೀರ ನೀವು ಹೋಗೋ ನಡಿ ಕಬ್ಬಿನ ಪಡದಾಗ ಹುಡುಗ ನನ್ನ ಗ್ಯಾರೇಜದಾಗ ಬಿಡತೀಯ ಗಾಡಿ ಒಳಗ ಹುಡುಗ ನನ್ನ ಗ್ಯಾರೇಜದಾಗ ಬಿಡತೀಯ ಗಾಡಿ ಒಳಗ ಹೆಂಗೆಂಗೋ ಆಗುತ್ತೈತಿ ಮನದಾಗ ಫೈನಲ್ ಎಲ್ಲಿಗೆ ಹೋಗೋಣ ಬ್ಯಾಡ ಮಾರಾಯ ಶಾಲೆಯಿಂದ ಸಿಸಿ ಕ್ಯಾಮ್ರಾ ಇರ್ತಾವ ಹೋಗೋ ನಡಿ ಪೀಕ್ ಜಾಲ್ಯಾಗ ನಾ ಹೇಳ್ಬೇಕು ಅದನ್ನ ಹುಡುಗಿ ನೀನ ಗ್ಯಾರೇಜದಾಗ ಬಿಡಲೇನ ನನ್ನ ಗಾಡಿ ಹೆಂಗ ಆಗ್ತತಿ ಮನದಾಗ ಹೋಗ ನಡಿ ಸಾಲಿ ಸಂಜಾಗ ಹೌದೌದು ಮಾತಿನ ಮಲ್ಲ ನನಗೆ ರಜಕುಲ್ಲ ಇಲ್ಲ ಹೌದೌದು ಮಾತಿನ ಮಲ್ಲ ನನಗೆ ರಜಕುಲ್ಲ ಇಲ್ಲ ಹೆಂಗೆಂಗೋ ಆಗ್ತೈತಿ ಮನದಾಗ ಹೋಗೋ ನಡಿ ಶಾಲೆ ತಂದಾಗ ಹೊಡಿತ್ರೆ ಯವ್ವ ನನ್ನ ಗಡಿಗೆ ಹೊಡಿತ 25 ವರ್ಷದಿಂದ ಜೋಪಾನ ಮಾಡ್ಕೊಂಬಂದ ನನ್ನ ಗಡಿಗೆ ಹೊಡಿ ಕಬ್ಬರಿಗೇಡಿ ಹೆಣ್ಣ ಹರೇಕ ಬಂದೈತೆ ಅಂತ ಹೇಳೋದು ನನಗ ಬಂದ ಹಾಯವಂಗ ಆದ ಮತ್ತ ನಂದ ಮುರಿಯಂಗ ಮುರಿದ ಏನಂತದ್ದು ಏನು ಏನು ಮುಂದೆ ಹೇಳ್ತಾನೆ ಅದನ್ನ ಮತ್ತೊಮ್ಮೆ ಮ್ಯಾಲ ನೀನ ಹೊಯ್ಕೊಳಕತ್ತಿಯಲ್ಲ ಏನು ಅಂತ ಕೇಳಕತ್ತ ಕೈ ಮಾಡಬಾರ್ಲಿ ಮಂದಿ ತಪ್ಪು ತಿಳ್ಕೊಂತಾರ ಈಗ ಮುರ್ಕೊಂಡ್ರಿ ತನ್ನ ಜೀವನ ಮುಂದೆ ಹೆಂಗೆ ನೋಡಲು ವೀಕ್ಷಿಸಿ ಒಂದು ಬ್ರೇಕ್ನ ನಂತರ ಅಂತ ತಿಳ್ಕೊಂಡ್ಬಿಡ್ತಾರ ಜನ ಬ್ಯಾಡ ಲೇ ಹೊಯ್ಕೊಳ್ಳಾರ್ದ ಏನ್ ಮಾಡ್ತಾರಲ್ಲ ಏನಿದ ಮಂಗೇನಂತ ನಾವು ಒಯ್ಕೊಂಡು ಅಲ್ಲ ಈ ಅದಿಯಲ್ಲ ನೀನು ಈ ಅದಿಯಲ್ಲ ಸ್ವಾದಗೇಡಿ ಮುಖದ ಮೇಲೆ ಮೀಸಿ ಬಂದವಂತ ಹೇಳಿ ಬೇಕಂತಲೇ ನನಗೆ ಹಾದು ನನ್ನ ಗಡಿಗೆ ಬಡದಲ್ಲಿ ಹೋದ ಸುಡಾನ ಏ ಹುಡುಗಿ ಮುಟ್ಟಿಲ್ಲ ನಾ ನಿನ್ನ ಮೈಯ ನೀನು ಮುಂದಾದವ್ ನನ್ನ ಕೈಯ ಮುಟ್ಟಿಲ್ಲ ನಾ ನಿನ್ನ ಮೈಯ ನೀನು ಮುಂದಾದವ್ ನನ್ನ ಕೈಯ ಹೇಳಬೇಡ ಹುಡುಗಿ ಹಂಗ ಸುಳ್ಳ ನಮ್ದೇನ ನೀ ಹೊಡಿತೀವಿ ಹುಡುಗ ಹುಡುಕಿಸ್ ಬಾಯಿ ಒಯ್ದಂದು ಮಾತಾಡ್ಬೇಡ ಹುಡುಗ ನೀನ ಇಲ್ಲೊಡಲೆ ಕೈಯಾಗ ಹಾಕಿನ ಬೆಳ್ಳಿ ಕಡಗ ಒಂದ ಕೊಡಬಾರ್ದು ಕೊಟ್ರ ಅದಿ ನೀ ತೊಡಗ ಹೆಂಗದ ನೋಡ್ರಿ ಕೂದಲ ತುಂಬಾ ಕೊಡ್ತಿರೋ ಇದ್ದಂಗದಾನ ಬಿಟ್ಟು ಬಿಡ ಇದನ್ನ ನೀನ ಈ ಕಟ್ಟಿಲ್ಲೋಡ ನಮ್ಗೆ ಯಾವ್ದು ನನ್ನ ಮೊಸರಿನ ಗಡಿಗಿನ ಹೊಡಿತು ಹೌದು ನಿಂದೇನ ಮುಳಿತಿಂದಿಲ್ಲ ಏನದು ಅಲ್ಲ ಹುಡುಗಿ ಏನು ನಿನ್ನ ಡ್ರೆಸ್ ಏನು ನಿನ್ನ ಬೂಟು ಜನ ಚೇಂಜ್ ಕೇಳಕತ್ತಾರ ಅಲ್ಲ ಮೈಲಾರ ಜಾತ್ರೆ ಡುಬ್ಬ ಮರಗಿದ್ದಂಗ ಇದೆಯಲ್ಲ ಬೇಕಲೇ ಬೇಕು ಚೇಂಜ್ ಬೇಕು ಜನ ಚೇಂಜ್ ಕೇಳ್ತಾರೆ ದೈವ ಹಿಂದ ಇಂತ ಹೆಣ್ಮಕ್ಳು ದಾರಿ ಬರ್ತಿದ್ರು ಅಂದ್ರೆ ಏಮ್ ರೆಡ್ಡಿ ಮಲ್ಲಂಗ್ ಬಂದಂಗ ಬರ್ತಿದ್ಲು ರೀ ಈಗ ಇಂಥವ್ರ ಕಂಡ ಹಿಂದೊಂದ ಹೇಳನ ಹಾಡ ಹೇಳ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟ ನೋಡ ಸುಪ್ರಸಿದ್ಧ ಇಳ್ಕಲ್ಲ ದಡಿ ಸೀರಿ ಮೂಗ ಬಟ್ಟು ಕುಂಕುಮ ಬಟ್ಟು ಇತ್ತ ನೋಡ ಮಾರಿ ಸಾಧ್ವಿ ಅಂತ ಬಿಡ್ತಿದ್ರಲ್ಲ ಸರದ ನಿನಗ ದಾರಿ ಅವಾಗಿನ ಕಾಲದಾಗ ಹೆಂಗಿತ್ತ ಈಗಲ್ಲ ಈಗ ನೀ ಬರೋದ್ ಕಂಡು ಬಂದ ಬಿಡ್ಲಿ ಬಿಡಾಕ ರುಕೋ ಜರ ಸಬರ್ಕರು ಯಾಕೆ ಮಾತಾಡಕತ್ತಿ ಮಾರಾಯ ಏನಂದಿ ನೀನು ಅವಾಗಿನ ಕಾಲದಾಗ ಹಣೆ ಮೇಲೆ ಬಟ್ಟೆ ಇಟ್ಕೊಂಡು ಮಳ ಉದ್ದ 16 ಮೊಳದ ಸೀರೆ ಉಡ್ತಿದ್ರು ಅಂತಂದಿ ಹೌದು ಈಗ ನಮ್ ಯಾರ್ ಲೈನ್ ಹೊಡಿತಾರ ಮಾರಾಯ ಹಾಕಿದ್ರೆ ಲೈನ್ ಹೊಡಿಲಿ ಅಂತ ನಾವ್ ಇಂತದ ಹಾಕೊಂಡ್ ಅಡ್ಡಾಡೋದು ಚೀ ಕಳ್ಳ ನೀನು ಕೈ ಮಾಡ್ತಿ ಅವಾಗಿಂದ ನೀನ್ ಅವರ ಲೈನ್ ಹೊಡ್ಯಾಕತ್ತಿ ಗೊತ್ತಾಯ್ತ ಮತ್ತೆ ಹಿಂಗ ಅಂತ ಹೇಳಿ ಅಲ್ರಿ ದೈವ ಈಗ ಹೇಳೋದು ಕರೆಕ್ಟ್ ಐತಿ ಯಾವಾಗ ಮಲ್ಲಿ ಬಂದಾಳೋ ನಾ ಯಾವಾಗ ನೋಡಿನು ಭಕ್ತ ಕೈ ಮುಗಿದ್ರನ ದೇವರಿಗೆ ಬೆಲೆ ಭಕ್ತ ಕೈ ಮುಗಿದ್ರನ ದೇವರಿಗೆ ಬೆಲೆ ನಮ್ಮಂತ ಉಡಾ ಸುಳೆ ಮಕ್ಕಳು ಇದ್ರನ ಇಂತ ಹುಡುಗಿಯರಿಗೆ ಒಂದು ಬೆಲೆ ಬೇಕು ನಿಮ್ಮಂತವ್ರು ನಮಗ್ ಬೇಕು ಲೈಫ್ ಜಾಲಿ ಜಾಲಿ ಏ ಮಲ್ಲಿ ಏನ್ ಮುಗ್ದೈತಿ ಅಂತ ಕೇಳಿದಲ್ಲ ನನ್ನ ಮನೆ ಕಬ್ಬಿನ ಗಾಡಿ ಜಗ್ಸಾಕ ಹೆಂಡ್ರ ಲಾಕ್ ತಂದಿದ್ದ
ನಡುವ ಮುರಿದೈತಿ. ಹ್ಯಾಂಡ್ಲಾಕ್ ಮುರ್ದೈತಾ? ಹ್ಯಾಂಡ್ಲಾಕ್ ಮುರಿದ್ರ ಹೊಸ ತರ್ಬೋದು. ಜೋರ್ ಬರ್ತ್ ನಿಂದೇನಾರು ಮುರಿದ್ರು ಹೆಂಗ ಮಾರಾಯ? ದೈವ ಅಂದ್ರೆ ನಂದು ಏನು ಮುರಿದೈತಿ ತಪ್ಪು ತಿಳ್ಕೊಬೇಡ. ಅವ್ರ ನಗ್ತಾರಂತ ನೀ ತಪ್ಪು ತಿಳ್ಕೊಬೇಡ. ಇಲ್ಲ ಅಕಸ್ಮಾತ್ ಕೈಯೋರ ಕಾಲರ ಮುರಿದಿತ್ತಂದ್ರ ಪಾಪ ಲಾಸ್ಟ್ ನಾನು ನನ್ನ ಹೆಸರಲ್ಲಿ ಧರ್ಮಾನೇ ತಾಯಿ ತಂದಮ್ಮ ಹುಡುಗಿ ಮೇಲೆ ಹಾಕಿದ್ದ ಹೋಗಿ ಬಿಡ ಮರೆ. ನಾನು ನನಗಾದೀನಿ, ನೀನು ನನಗಾದಿದಿ, ಇಬ್ರು ತಪ್ಪು ಮಾಡ್ಬಿಟ್ಟಿವಿ. ಜಗಳ ಮಾಡಿದ್ಬೇಡ, ಸ್ವಲ್ಪ ಸಟ್ ನಾ ಹೋಗ್ಬಿಡ್ತೀನಿ. ಏ ಹುಡುಗಿ ತುಂಬಾ ವದನೆ ವಯಸ್ಸ ಮಾವರ ಶಿವಪ್ಪವರ ಈ ಕಡೆ ಹೊಳ್ರಿ. ಈ ಪೀಸ್ಗೆ ತುಂಬಾ ವದನೆ ವಯಸ್ಸ ಮಾಲೈತ್ರಿ ಬಾರಿ ಪೀಸ ಸಿಕ್ಕೈತ್ ನೋಡ್ರಿ ನಮ್ಮೂರು ಕಾಸ. ಹೊಡೆ ಬಾರ ಒಂದು ಡ್ಯಾನ್ಸ್ ಕಟ್ಟಬೇಡ ನೀ ಕವನಾನ ಆಗ್ಯಾವ ನನ್ನ ತಲೆ ತುಂಬಾ ಹೇನ. ನಿನ್ನ ಮಾತು ಕೇಳಿ ನನಗ ತಿಂದಂಗ ಆತ ಚಿಟಿ ಜೈನ. ಹೇಳಬೇಡ ಹುಡುಗಿ ಹಂಗ ನಂದೈತಿ ಗೊಂಜಾಳ ಗ್ಯಾಂಗ. ಹೇಳಬೇಡ ಹುಡುಗಿ ಹಂಗ ನಂದೈತಿ ಗೊಂಜಾಳ ಗ್ಯಾಂಗ. ನಿನ್ನ ಪ್ರೀತಿ ಬಲೆಗೆ ಬಿದ್ದು ಹಾಗೆ ನೀವು ತುಮಂಗ ಹುಡುಗಿ ನಿನ್ನ ಬಿಟ್ಟು ಬದುಕಲಿ ನಾ ಹೆಂಗ. ಈ ಕಳ್ಳ ಇನ್ನ ಬಂದ್ ಈಗ 2 ತಾಸಾಗಿಲ್ಲ ನನ್ ಬಿಟ್ಟು ಹೆಂಗ್ ಬದುಕ್ಲಿ? ಅಕಸ್ಮಾತ್ ಆಗಿ ನೀನ್ ಏನ್ ಏನಾರು ಮುಂದೆ ಕುಂತಿಲ್ಲ ಅಂದ್ರೆ ಕಸ್ಟಮರ್ಗೆ ತಗೊಂಡ ಬೆನ್ನ ಅಲ್ವಾ ನಿನಗೆ ಬುಕ್ ಮಾಡಿ 1 ತಿಂಗಳಾಗೈತೆ. ನಾನು ಈಗ 2 ತಾಸಿಂದ ಕೇಳಾಕತ್ತಿ. ಅಂದ್ರೆ 1 ತಿಂಗಳಿಂದಲ್ಲ ನೋಡಿ. ಮತ್ತ ನೀ ಇನ್ನ ಕೂಸ ತಲಿ ಮೇಲಿನ ಮಾಸ ಆರ್ದ ಕೂಸು ನೀನಿನ್ನ. ನೀ ಬಾಳ ಬಿರ್ಸದಿ ಮಾರಾಯ. ನಿನ್ಗೆ ಕುಡಿಯಕತ್ತೀವಿ ಏನು ನೀ ತೋರ್ಸ? ಹೇಳಬೇಡ ಹುಡುಗಿ ಹಂಗ, ಹೇಳಬೇಡ ಹುಡುಗಿ ಹಂಗ ನಿನ್ನ ಪ್ರೀತಿಗೆ ಬಲಿ ಆಗುತ್ತಿದ್ದ ಏನು ಹುಚ್ಚು ಮಂಗ. ಹುಡುಗಿ ನನ್ನ ಹೆಸರು ಐತಿ ಸಂಘ ಅಂತ. ಹೋಗ್ಲಿ ನಿಂದೇನೈತಿ ಒಂದ್ ಸ್ವಲ್ಪ ಉಳ್ದೋರ್ಸಲ್ಲ. ನಂದ ನನ್ ತಡ್ಕೊ ಮಾರ. ರುಕೋ ಜರ ಸಬರ್ ಕರು. ಸಬರ್ಕರ ತಡ್ಕೊ ತಡ್ಕೊ ಅದಕ್ಕೆ ಬಂದಿ ತಡ್ಕೊ. ನಿನ್ನ ನೋಡ್ತಾ ಇರಲ್ಲ ಅವ್ರು ತಡ್ಕಣದ ಆಗಲ್ಲ ಅವ್ರಿಗೆ. ಅನ್ನೆಲ್ಲ ಹುಡುಗಿ ನಿಂದ ನೋಡ್ಯಾರ ಅವ್ರು ಏನ ಕಂಠ ಕಂಠ ಕಣ್ಣನಾಗಿರ್ಬೇಕಾದ್ರೆ ನನ್ ಸ್ವಾಮಿ ಹೆಂಗಿರ್ಬೇಕಂತೇನ ನೋಡಕತ್ತಿ. ನಾ ಅದಿನ ಗಿಡ್ಡ ಬಾಳ ಆದ್ರ ಹಸಿರು ಬಣ್ಣ. ಹಸಿರು ಬಣ್ಣದ ಹೆಸರು ನಂದ. ನನ್ನ ಹೆಸರು ಮಲ್ಲಿ ಅಂತ. ಹೋ 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 ಈಗೇನ ನನಗೆ ಕಡೆಯಲ್ಲಿ ಆಗ್ಲಿಲ್ರಿ. ಈಕೆ ಕಾಸ 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 ಅಂದ್ರ ನಮ್ಮ ಸಾಗರ ಮಾವನ ಮಗಳ ಮಲ್ಲಿ ಅಂದ್ರ ನೀನಾನ ಕೆಂಚಪ್ಪನ ಮಗಳು ಓಕೆ. ಮಾವ ಅಂತ ಕರೆದಿಲ್ಲ ಯಾಕೆ? ಅಯ್ಯೋ ಇದ್ರ ಅವ್ನು ಇದಕ್ಕಿನ್ನೂ ಗೊತ್ತಾಗಿಲ್ಲ. ಅವ ಒಂದೇಕ ಏನ ಎದ್ದು ಮಾರಿ ತಕೊಂತಾನಲ್ಲ, ಒಂದೇ ಬೈಟಕ್ ದುಂಡಿ ಬಸಪ್ಪನ ಕಟ್ಟಿ ಎಳೆ ಬೈಟಕ್ ಕಾಸ ನನ್ನ ಸಾಗರ ಮಾವ ಅಂತ ಹೇಳಾಕತ್ತೇನೆ. ಕಲಾಸ್ ಕತಮ್ ಗಯಾನಾಗ ಅಂದ್ರೆ ನೀನು ಕಾಸ ಕಾಸ ನಿಮ್ಮ ಅವನ ಕಾಸು ತಮ್ಮ ಅಂದ್ರ ನಮ್ಮ ಮಾವ. ನೀನ ಮತ್ತೆ ತಡ ಅಂತ ನಾನ ಕೇಳ್ಬೇಕತ್ತ ಅಂತ ನೀನ ಕೇಳಕತ್ತಿ. ಮಾವ ಹೊಗೆ ಬಂದ್ಯಾ? ಅಲ್ಲ ನೀವು ಹೊಗೆ ಸಲುವಾಗಿ ಕುತ್ಕೊಂಡಾರ ಅವ್ರು. ಹೊಗೆ ಹೋಗ್ಯಾರ. ಹತ್ತಿ ಕೊಡ್ತೇನೆ
ನಿನ್ನ ರೂಪ ಕಂಡಾಗ ನಟ ಹುಡುಗಿ ನನ್ನ ಬೆಲೆಯ ಕಟ್ಟ ನಿನ್ನ ರೂಪ ಕಂಡಾಗ ನಟ ಹುಡುಗಿ ನನ್ನ ಬೆಲೆಯ ಕಟ್ಟ ವಾರು ವಾಸಂತ ಹೂನ ಮೈ ಮಾತ ವಾರು ವಾಸಂತ ಹೂನ ಮೈ ಮಾತ ಕಬ್ಬಿನ ಹೊಲಕ್ಕೆ ಬಾರಲೆ ಹುಡುಗಿ ಕಲಸ ತೋರಿ ಮಾತ ರೇಸಿನ ಗುಡಾಮ ಬಾರಲೆ ಹುಡುಗಿ ಕಲಸ ತೋರಿ ಪಾತ ಹುಡುಗಿ ನನಗಾಗಿ ಹುಡುಗಿ ಹುಡುಗಿಲ್ಲ ನಿಂತೇನ ಚೋರನಾಗಿ ಕನ್ನ ಹತ್ತಿ ಕೊಡ್ತೇನೆ ನಕ್ಕ ಕೊಡಬಾಂಧ ಗನ್ನ ಹತ್ತಿ ಕೊಡ್ತೇನೆ ನಕ್ಕ ಕಳ್ಳಾನ ಜಂಪಾರ ಕೊಟ್ಟ ಹುಡುಗಿ ನನ್ನ ಬೆಲೆಯ ಕಟ್ಟ ಕಳ್ಳಾನ ಜಂಪಾರ ಕೊಟ್ಟ ಹುಡುಗಿ ನನ್ನ ಬೆಲೆಯ ಕಟ್ಟ ವಾರು ವಾಸಂತ ಹೂನ ಮೈ ಮಾತ ವಾರು ವಾಸಂತ ಹೂನ ಮೈ ಮಾತ ಹತ್ತಿಯ ಹೊಲಕ ಏ ಹುಡುಗಿ ನೀ ಕರೆದ್ರೆ ನಾ ಬರಾಕ್ ಬೇಡಿ ಹತ್ತಿಯ ಹೊಲಕ ಬಾರಲೆ ಹುಡುಗಿ ಕಲಸ ತೋರಿ ಪಾತ ಹತ್ತಿಯ ಹೊಲಕ ಬಾರಲೆ ಹುಡುಗಿ ಕಲಸ ತೋರಿ ಪಾತ ಲಾ 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 la 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 ಎಲ್ಲಾರು ಹೊಡಿತಾರ ಅಂತ ನಾನು ಒಂದ್ ಹೆಣ್ಣು ಹುಡುಗಿ ಯಾರು ಹುಡ್ತಾನ ನೋಡ್ರಿ ಅಂತಾನೆ ನನ್ನ ಬಾಳೆಯಲ್ಲಿ ಬರೋದು ಗೊತ್ತೈತೇನ್ರಿ ಇವನವ್ರು ಆಧಾರ್ ಕಾರ್ಡ್ ಬಂದಾಗ ಹೆಣ್ಣು ಮನೆಯಾಗ ಎಲ್ಲಿ ಹೋಗ್ತಾವ ಯಾ ದಾಂಡಿ ಹೋಗ್ತಾವ ಒಂದು ತಿಳಿಯಲ್ಲ ಬಿಡತ್ ನೋಡ್ರಿ ನನ್ನ ಬಾಳು ಯಾಕ ಹೆಣ್ಣು ಹಳ ತಪ್ಪು ನಮ್ದಾದ ಯಾರಿಗಂದ್ರೆ ಏನ್ ಬರ್ತೈತಿ ಕಾಲದಾಗ ಅಂತ ನಾನು ಹೇಳಿ ಯವ್ವ ಸಟ್ನ ಮೊಸರು ಮಾರ್ಕೊಂಡು ಪಟ್ನ ಮನಿ ಬಂದ್ಬಿಡು ಅಂದ್ರೆ ಎಲ್ಲಿ ಹೋಗಿ ಯವ್ವ ನೀನು ಅಂತಾನೆ ಏ ಮಲ್ಲಕ್ಕ ಏ ಯವ್ವ ಮಲ್ಲಕ್ಕ ಮುದುಕಿ ಎಲ್ಲಿದಿ ಬೇಯವ್ವ ಎದಕ್ಕೆ ಹೋಯ್ಕೊಳಕತ್ತೀಯ ಇಲ್ಲ ಅದಿನ ಈಗ ಬಂದಿದಿ ಇಲ್ಲ ಅದಾನೆ ಅಂತಿದಿ ಅಲ್ವಾ ಸಟ್ನ ಮೊಸರು ಮಾರ್ಕೊಂಡ್ ಬಂದ್ಬಿಡು ಅಂತಂದ್ರೆ ಇಷ್ಟೇ ಮಟ್ಟ ಏನ್ ಮಾಡಕತ್ತಿದ್ದೇವ ನಿಂದ ಏನಿತ್ತಿಲ್ಲ ಏ ಅಪ್ಪ ನಾ ಇಷ್ಟೊತ್ತನ ಮೊಸರು ಮಾಡ್ಕೊಂತ ಬಂದಿಲ್ಲ ಬರಕತ್ತಿದ್ದೆ ಅಲ್ಲಿ ನಿಂತ ನೋಡಿ ಸ್ವಲ್ಪ ಮಂದಿ ಇವ್ರ ಯವ್ವ ಈ ಓದಿ ಕಿಡಿಗೇಳಿ ಮಂದಿ ಇದೆ ಅದ ನನ್ನ ಬಾಕಿ ಕೊಡೋದಿತ್ತ ಅಯ್ಯಪ್ಪ ಇವ ನಿಂತ ನೋಡು ಅವನ ಅವ 500 ಕೊಡೈತಿ ಅವ ನೋಡು 1500 ಕೊಡೈತಿ ಬಾಕಿ ಉಸಲ್ ಮಾಡತ್ತಿದ್ದ ಯವ್ವ ಅವು ಸಾಲ ಕೊಟ್ರು ನೀನ್ ಸಾಲ ಬರೋದೇ ಇಲ್ಲ ಬೇಯವ್ವ ಬರಲ್ಲ ಅಂದಿ ಬಾಳದಲ್ಲ ಆತೇವ ಅವ ಲಪುಟೇಲದ ಬೇವ ಯಪ್ಪ ಯವ್ವ ಗಡಿ ಒಳಗಡದಾನ ಅಂತ ನಾರು ಹೆಸರು ಇತ್ತು ನನಗ ಗೋಡಗಿ ಜೋಳಕ್ಕೆ ತಂದಿ
ಬ್ರಹ್ಮ ಕೊಟ್ಟ ಗಡಗಿ ಜಾತಿ ತಂಗಿ ಗಡಗಿ ಜಾತಿ ತಂಗಿ ಬ್ರಹ್ಮ ಕೊಟ್ಟ ಗಡಗಿ ಜಾತಿ ತಂಗಿ ಬ್ರಹ್ಮ ನದಿಲ ಕಂಡಿ ಬ್ರಹ್ಮ ತೆಗೆದಾಲ ನಾಮ ಕಿಂಡಿ ಬ್ರಹ್ಮ ನದಿಲ ಕಂಡಿ ಬ್ರಹ್ಮ ತೆಗೆದಾಲ ನಾಮ ಕಿಂಡಿ ಗಡಗಿ ಜಾತಿ ತಂಗಿ ಬ್ರಹ್ಮ ಕೊಟ್ಟ ಗಡಗಿ ಜಾತಿ ತಂಗಿ ಗಡಗಿ ಜಾತಿ ತಂಗಿ ಬ್ರಹ್ಮ ಕೊಟ್ಟ ಗಡಗಿ ಜಾತಿ ತಂಗಿ. ಏ ಅಪ್ಪ ಏನ್ ಕೆಲಸ ಐತಿ ಒಂದ್ ಜೊತೆ ಅಂತ ಕೇಳತ್ತೇನ ಕೇಳ್ಪ ಇಲ್ಲೇ ನನ್ನ ಪಾಡಿಗೆ ನಾನು ಮೊಸರು ಮಾಡ್ಕೊಂಡು ಬರತ್ತಿದ್ದೆ ಹುರ್ಕೊಂಬರ ಹೊತ್ನಾಗ ಇವ್ರು ದಾರ ನಿಂತಿದ್ರಲ್ಲ ನನ್ನ ನೋಡಿ ಪರಿಚಯದವ್ರ ಜೊತೆ ಮಾತಾಡ್ಸಕತ್ರು ಯಾವ ಊರು ನಿಮ್ದು ಏನು ಎಂತು ಎತ್ತ ಅಂತ ಸಂಬಂಧಿದವ್ರ ಮಾತಾಡ್ಸಕತ್ತಿದ್ರ ನಾನು ಅವ್ರಿಗೆಲ್ಲ ಹೇಳ್ಬೇಕನ್ನಾಗ ಕರಡಿ ಬಂದಂಗ ನೀನ ಬಂದ್ಬಿಟ್ಟು ನೋಡಿ ಏ ಮಾಮ ಈ ಕಡೆ ಹೊಳ್ರಿ ಮಾವ್ರ ಹೇಳ್ರಿ ಅಂದ್ರ ನಿಮ್ಮ ಮಗಳ ಕೂಟಾಗ ಮಾತಾಡ್ಕೊಂತ ನಿಂತಿದ್ದು ದೊಡ್ಡ ಅಪರಾಧನ ಆಗೈತೆ ಲೇ ಮಗನ ಅಪರಾಧ ಅಲ್ಲ ಲೇ ಮಗನ ಅದ ತಪ್ಪು ಒಪ್ಪು ಕೇಳಕ ನಾ ಬಂದಿಲ್ಲ ಲೇ ಮಗನ ಬಂಗಾರದ ಹೆಣ್ಮಗಾರ್ದ ಲೇ ಮಗನ ಮಾಮ ಹೇಳ್ರಿ ಅಷ್ಟೇನು ಸೀರಿಯಸ್ ಮಾಡ್ಕೊಳಕ್ ಹೋಗ್ಬೇಡ ಮತ್ತೆ ನಿನ್ನ ಮರ್ಯಾದೆನೂ ತೆಗಿಯಂಗಿಲ್ಲ ನಿನ್ನ ಮಗಳ ಮರ್ಯಾದೆನೂ ತೆಗಿಯಂಗಿಲ್ಲ ನಾನು ತೆಗಿ ಮಗನ ನೋಡಿಲ್ಲ ನಾ ಹೇಳ್ದಂಗ್ ಮಾಡ್ತೀನ ಸಟ್ ನಾನು ಕೊಟ್ಟು ಮದುವೆ ಮಾಡು ಏನಂತಿ ಹೌದು ಬರಬ್ಬರಿ ನಿನ್ನ ಕೊಟ್ಟು ಮದುವೆ ಮಾಡ್ತಾನ ಮನ್ಯಾಗ ಅಂತ ಆಸ್ತಿ ಮಗನ ನಿಂತೇವೆ ಏನಂತೇವೆ ಊರ್ತದ ಮಗನ ಅಯ್ಯೋ ಅಯ್ಯೋ ಏನ್ ಆಸ್ತಿ ಅಂತ ಕೇಳಕತ್ತ ನೋಡ್ರಿ ಮಗಳ ನೀವು ಕೊಟ್ಟಿದ್ದ ಅದ ಆಸ್ತಿ ಏಯ್ ಇಲ್ಲಿ ಹೊಸ ಮೇಲ್ಮರಿಯಿಂದ ಹಳೆ ಮೇಲ್ಮರಿ ಮಟ್ಟ ಇರೋದು ಯಾರ್ದು ಮಾಡಿ ಯಾರ್ದು ಲೇಪದ ಅವ್ರದ ಅದ ಹೌದಾ ಅದ ಹೊಸ ಮೇಲ್ಮರಿಲಿದ್ದ ಬೇರೆ ಮಟ್ಟ ಇರೋದು ಯಾರ್ದು ಅದ ಹೌದಾ ಅದ ಅವ್ರದ ನೀವೇರಿ ನೀವು ಕೊಟ್ಟಿದ್ದು 3 ಎಕರೆ ಹೊಲ ಇಲ್ಲ ನಾವು ನೀನು ಆಸ್ತಿ ಅವಂದೇನ ನಡಬರ್ಕ್ ಹೋಗಿತ್ತಲ್ಲ ಕರೇ ರೋಡ್ ಅವಂದು ಅಕ್ಕಿ ತಗೊಂಡು ಏನು ಬೆಂಕಿ ಹಟ್ಟತಿದಿ ಬಂಗಾರದಾಗ ನಿನ್ನಂಗ ಕುಸ್ತಿ ಪೈಲ್ವಾನ್ ನಿಂತಂಗ ನಿಂತಾನ ನೋಡಿ ಕೊಟ್ಟ ಕೇಳಿದನ ವಾಯವ್ವ ಏ ಅಪ್ಪ ಈ ಮಗ ಕೇಳಿ ಕುಸ್ತಿ ಮಗನಂತ ಏ ಮಗನ ಮಣ್ಣು ಇತ್ತಂಗೆ ಕರೆದ 3 ಸಲ ಬಿದ್ದ ಮಗನ ಸಿದ್ದಾಪುರ ಕಡೆ 6 ಸಲ ಬಿದ್ದಾನೆ ಮಗ ಇನ್ನೈತ್ ನೋಡ್ರಿ ಮಗನ ಕಲಿವಾಳದ ಕಡೆ ಕುಸ್ತಿ ಅಲ್ಲಿ ಬಗಿಲೇ ಮಗನ ನನ್ನ ಮಗನ ಕೊಟ್ಟು ಮದುವೆ ಮಾಡ್ತಲ್ಲೇ ಇವ ಹೊರಗಿನ ಕುಸ್ತಿ ಹೋಗದಿಲ್ಲ ಇವ ಹೋಗದಿಲ್ಲ ನೆಲ ಕುಸ್ತಿ ಇವನು ಮಗನ ಇವನು ಮಾಮ ಆದಷ್ಟ ಈ ಕೆಲಸ ದೌಡ್ ಮಾಡಿದಿ ಅಂದ್ರ ನಿನಗ 101 ಸಲ ಕಾಲಿಗೆ ಬಿದ್ದು ಬಿಡ್ಲ ಅಯ್ಯೋ ಭಗವಂತ ಅಪ್ಪ ಬಾಳ ಬಿಡ್ಸೋದು ಮಾಡ್ಬೇಡ ಇನ್ನು ಈಗ ಮುರ್ಕೊಂಡ ನಾವ ಹೌದು ಯಾಕೆ ಸುಮ್ಮನೆ ಮಾಡ್ತಾನೆ ಸುಮ್ಮನೆ ಮತ್ತೆ ಹೇಳ್ತೈತಿ ಚಿಂತೆ ಮಾಡ್ಬೇಡ ಆತ ನೀನಂಕೂ ಶಾಣೆ ಅಲ್ಲ ಶಾಲೆ ಅಂಕೂ ಕಲ್ತಿಲ್ಲ ಏನ ನಿನ್ನ ತಂದು ನಾವು ಇಟ್ಕೊಂಡಿದ್ವಿ ಮತ್ತೆ ಏನ್ ನಾಡು ತಪ್ಪಿಗೆ ಏನಾರ ಮಾಡಿ ನನ್ನ ಮಗು ಒಂದು ಮಾತು ವಿಚಾರ ಮಾಡ್ತೇನೆ ಕೇಳ್ಕೊಟ್ಟೇನೆ ಏನಂತೀಪ ದೌಡ ಈ ಕೆಲಸ ಮಾಡಮ್ಮ ನೀನು ಯವ್ವ ಮಗಳ ನೀ ಏನಂತೀವ ನಿಂದು ಇವನ್ ಮ್ಯಾಗ ಪ್ರೀತಿ ಪ್ರೇಮ ಕರೆಂಟ್ ಕಾಣ್ತೈತಿ ನನಗೆ ಅನ್ಸೈತಿ ನಿನ್ನ ಮನಸ್ಸಿದ್ರೆ ನೀನು ಒಪ್ಪಿಗೆ ಕೊಡ್ತೀಯ ಯವ್ವ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರ ಮನುಷ್ಯ ತಲೆ ಕೆಟ್ಟು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ಕಡೆ ಬಂದಿನ ತಲೆನೇ ತೆಗಿಬೇಕಂತಾರೆ ಈ ಹಾರ್ಟು ಈ ಹೃದಯ ಅಂತ ಅದಕ್ಕೆ ಕೈ ಹಾಕಿ ಪರಪರ ಅಂತ ಕೇಳ್ಕೊಂಡು ಕೂತ್ಕೊಂಡ್ರಿ ನೀವೆಲ್ಲ ಇರಿ ಹೇಗೆ ಇರಿ ನನ್ನನ್ನ ಮರೀರಿ ನೆನ್ಪಲ್ಲಿಟ್ಕೊರಿ ನಿಮ್ಗೆ ಎಷ್ಟೇ ಮಕ್ಕಳಾಗಿ ನಿಮ್ದು ಉದುರು ಹೋದ್ರು ನನ್ನ ಪ್ರೀತಿ ಮಾತ್ರ ಅಷ್ಟು ಪ್ರೀತಿ ಮಾಡ್ತೀನಿ ಹುಡುಗಿ ಮಾಮ ಮಾವರ ನಿಮ್ಮ ಮಗಳು ಹೇಳಿದ್ದು ಈಗ ಕರೆಕ್ಟ್ ಸುಳ್ಳಿಲ್ಲ ಏನ್ ಹೇಳಿಲ್ಲ ಅದು ಒಟ್ಟು ಕರೆಕ್ಟ್ ನೋಡ್ರಿ ಇಲ್ಲಿ ಸೂರ್ಯ ಚಂದ್ರ ಈ ಭೂಮಿಗೆ ಎಷ್ಟು ಬೆಳಕು ಕೊಡೋದು ಸತ್ಯ ಐತಿ ಸೂರ್ಯ ಚಂದ್ರ ಈ ಭೂಮಿಗೆ ಎಷ್ಟು ಬೆಳಕು ಕೊಡೋದು ಸತ್ಯ ಐತಿ ಓಯ್ ಹುಡುಗರ ಜೀವನದಾಗ ಹುಡುಗಿಯರ ಮೋಸ ಮಾಡ್ತಾರ ಅನ್ನೋದು ಅಷ್ಟೇ ಸತ್ಯ ರಾತ್ರಿ 12 ಮೇಲೆ ಬೇರೆ ಕಿಚ್ಚಾಟಿಂಗ್ ಮಾಡೋ ಮುಂದೆ ಏ ಮಾವರ ಸ್ವಲ್ಪ ನೀವು ಹೋಗಿ ಬರ್ರಿ ಏ ಬೇಡ ಬಾಯಿಲೆ ಇನ್ನು ಬಾಳ ಐತಿ ನಮ್ಮ ಅಪ್ಪನ ಜೊತೆ ಸುಮ್ಮನೆ ಆಯ್ತಾ ಇವ ಮಾಲಪ್ಪ ನನ್ನ ಮಗ ಅದಂಬಿ ಹೌದಪ್ಪ ಒಂದ್ ಕತ್ರಾಗಿರಂಗಿಲ್ಲ ಇವ ಹೌದೌದು ಗುಂಡಿ ಬಸಪ್ಪನ ಕತ್ರಾಗ ಹೌದ ಮಗ ಇವ ಅಲ್ಲಿ ಮ್ಯಾಗ ಎಲ್ಲ ನೀರು ಕೊಡಾಗ ಅಲ್ಲಿ ಮಗ ಅಲ್ಲೇ ಕುಂತಿರ್ತಾನ ನೀವು ನಂಬಂಗಿಲ್ಲ ಇವನ ದೊಡ್ಡ ಕೆಲಸ ಐತಿ ಮನಿ ಬಂದ್ಬಿಡೋಣ ಹೋಲೆ ಮತ್ತೇನ್ ಕೆಲಸ ಐತಿ ಈ ಊರಾಗ ಯವ್ವ ಒಳ್ಳೊಳ್ಳೆ ಕಲಾವಿದರು ಇದಾರೆ ಇಲ್ಲಿ ಮೇಲ್ಮರ್ಯಾಗ ಹೌದಾ ಭಜನಾ ಕಲಾವಿದರು ದೇವಿ ಪೋರ ಕಲಾವಿದರು
ಡೊಳ್ಳಿನ ಮೇಳದವರು ಈ ಮೇಲ್ಮರುಳಿಗೆವ ಎಂತಿಂತ ಕಲಾವಿದರು ಗೊತ್ತೈತಿ ನಿನಗೆ ಇದೇ ಊರಾಗ ನಾಟಕ ಹಚ್ಚಾರ್ವಿ ಅಲ್ಲ ಅಪ್ಪ ನಾಟಕ ಅಂದದಲ್ಲ ಯಾವ ನಾಟಕ ಹೂವ ಶ್ರೀಮಂತರ ದರ್ಪಕ್ಕೆ ಸಿಡಿದಡ್ಡ ಬಡವ ಓಡಿಸ್ಕೋಬೇಕಪ್ಪ ನಿಮ್ ಕಡೆ ನಾವು ಧರ್ಮದ ಊರಲ್ಲಿ ಶ್ರೀಮಂತರ ದರ್ಬಾರ ಮೂರನೇ ನಾಟಕ ಕೇಳಿವ ಯಾರಪ್ಪ ಮುತ್ತುರಾಜ್ ಸಿಂಗಾಡಿ ಅವರು ಬರೆದಂತ ನಾಟಕ ಧರ್ಮದ ಯುಗದಲ್ಲಿ ಕರ್ಮದ ಕಟುಕರು ಧರ್ಮದ ಯುಗದಲ್ಲಿ ಕರ್ಮದ ಕಟುಕರು ಲಾಸ್ಟ್ನೇ ಟೈಟಲ್ ಐತಲ್ಲ ಅದನ್ನ ನೀವು ಒತ್ತಿ ಅನ್ಬೇಕು ಕರ್ಮದ ಕಟ್ಟುಕರು ಅದ್ರ ಗಾತ್ರ ಹತ್ರ ಇದೆ ಸುಮ್ರ ಯಾಕೆ ನಗ್ತೀನಿ ಅಪ್ಪ ಮುತ್ತುರಾಜ್ ಎಮ್ಮ ಸಿಂಗಾಡಿ ಅವರು ಅದ ಅವ್ರು ಬರೆದ ನಾಟಕ ಅಂದ್ರೆ ನಮ್ಗೆ ಬಹಳ ಇಷ್ಟ ವಾ 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 ಮನೆ ಬಂದ್ಬಿಡಂಗ ಇಲ್ಲ ಬಳಲಿ ನೀವೇ ಇಲ್ಲ ಸಮಗಳು ಇಲ್ಲ ಬಳಲಿ ನೀವೇ ಇಲ್ಲ ನೀನ ಕಂಡ ಮೇಲೆ ಜಾತಿಗಿರುವುದಾಲ ಯಾವ ದೈವ ತಂದವರಗಳೆಂದು ಹೇಳ್ತೇನೆ ನಿನಗೆ ಮನಸ್ಸು ಇಟ್ಟೇನಿ ನಿನ್ನ ಮಗಳ ಮ್ಯಾಗ ಕಾಣ್ತಾಳ ಹೆಂಗ ಬೆಳಿ ಚುಕ್ಕಿ ಹಂಗ ಕೊಟ್ಟ ಮದವಿ ಮಾಡು ಮಾವಾಯ ನಿನಗ ಮನಸ್ಸಿದ್ದನು ನಿನ್ನ ಮಗನಾಗ ಮಾವಾಯ ನಿನಗ ಮನಸ್ಸಿದ್ದನು ನಿನ್ನ ಮಗನಾಗ ಅತಿ ಕಾಕಳ ಹೆಂಗ ಅತಿ ನೇಪಾಳ ಹೆಂಗ ಬೆಳ್ಳಿ ತುಟ್ಟಿಯಂಗ ಕೊಟ್ಟ ಮದವಿ ಮಾಡು ನನಗ ಬೆಳ್ಳಿ ತುಟ್ಟಿಯಂಗ ಕೊಟ್ಟ ಮದವಿ ಮಾಡು ನನಗ ಅಪ್ಪ ನೀವ್ ಹೋಗ್ಬಾ ಅಪ್ಪ ಒಳಗಡೆ ಮುದುಕೇರಿ ಲೈನ್ ಹೊಡೆದ್ ಕಡಿಮೆ ಮಾಡತ್ತ ಮಲ್ಲಿ ಅಂತೂ ನಿಮ್ಮಪ್ಪ ಹೋದಂಗ ಆತ ಅಲ್ಲಿ ಬಿಡ ಕುಂತ ಮಂದಿಗೆ ಇಲ್ಲಿ ಕುಂತ ದೈವಕ್ಕ ಎಬಸಲ್ಲ ಎಬಸ ಏನು ಚಂದ ಕಾಣುತ್ತೀಯ ತೋರಿ ಮಜುನಾರಿ ಏನು ನೈಸ ಕಾಣುತ್ತೀಯ ತೋರಿ ಬಿಹಾರಿ ಏನು ಚಂದ ಕಾಣುತ್ತೀಯ ತೋರಿ ಮಜುನಾರಿ ಏನು ನೈಸ ಕಾಣುತ್ತೀಯ ಸೋರಿ ಹೌವಾರಿ ಬದಿಯ ಬಣ್ಣ ಬಚ್ಚಿನ ಬಣ್ಣ ಹುಟ್ಟಿದ ನಿನಗಲ್ಲ ಸೋರು ಎಣ್ಣ ಬದಿಯ ಬಣ್ಣ ಬಚ್ಚಿನ ಬಣ್ಣ ಹುಟ್ಟಿದ ನಿನಗಲ್ಲ ಸೋರು ಎಣ್ಣ ರಾಜೀಶ ಬಂದು ತಂಗನಿನ ರಾಜೀಶ ಬಂದು ತಂಗನಿನ ನಿನ್ನಾಡು ಹುಡುಗರು ಪುರುಷರ ಕೆಲ್ಲ 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 ಎಂತ ಚಂದ ಕಾಣುತ್ತೀಯ ತೋರಿ ಶ್ರೀನಜುನಾರಿ ಏನು ಚಂದ ಕಾಣುತ್ತೀಯ ಸೋರಿ ನೀ ಹೌವಾರಿ
ಈಗ ಬಂದಿತು ಈ ತಂಗನಿನ ಇದು ನೋಡಿ ಹುಡುಗಾರು ಕುಡಿಸಾರ ಜಲ್ಲ 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 ಎಂತ ಸುಪರ ಕಾಣುತ್ತೀಯ ತೋರಿ ನೀನ ಸೂಚನಾರೆ ಏನು ನೈಸ ಕಾಣುತ್ತೀಯ ತೋರಿ ದಿನ ಹೌವಾರು ದಿನ ಹೌವಾರು ದಿನ ಹೌವಾರು. ಏನಾರು ಉಳಿಸಿ ಡೈಲಾಗ್ ಏನಾರು ಉಳಿಸಿ ಏನಿಲ್ಲ ಏನ್ ಹೇಳ ಕೇಳ ಒಂದ್ಸಲ ಐ ಲವ್ ಅಂತ ಹೇಳ ಮಾವ ಹೇಳ ಐ ಲವ್ ಏ ನಿನಗಲ್ಲೇ ಅವ ಹೇಳ ಬಿಡ್ಲೆ ಹೇಳ ನೋಡ ಏ ಇಲ್ಲ ಹೇಳು ಐ ಲವ್ ಯು. ಸಣ್ಣ ಹುಡುಗರು ವರ್ಷ ರೊಮ್ಯಾಂಟಿಕ್ ಆಗಿ ನನಗೆ ನೀನು ನೋಡಿದ ಕೂಡ ಒಂದ್ ಸ್ವಲ್ಪ ಬಿಚ್ಚಿ ಹೇಳೋದನ್ನ ಹೇಳ ನೀ ಇದನ್ನ ಮಗತ್ ಕಟ್ಟೆ ಐ ಲವ್ ಯು ಐ ಲವ್ ಯು. आसमान को नींद आई तो सुलाओगे कैसे आसमान को नींद आई तो सुलाओगे कैसे दरिया लौट आई तो दबाओगे कैसे जब तेरी याद आई तो सो जाओगे कैसे आई लव यू I love you. I love you. ಕಾವೇರಿ ಏ ಕಾವೇರಿ ಯಾಕ್ರಿ ಕರೆದ್ರ ಅಲ್ಲ ಹೊತ್ತು ನೆತ್ತಿಯ ಮೇಲೆ ಬಂದಿದೆ ಇನ್ನು ಮನೆ ಕೆಲಸ ಮಾಡೋದು ಎಷ್ಟಂತೆ ಮನೆ ಕೆಲಸ ಮುಗೀತು ಈಗಲೇ ಬುತ್ತಿ ತೆಗೆದುಕೊಂಡು ಬರ್ಬೇಕು ಅಂತ ಇದ್ದೆ ಅಷ್ಟರಲ್ಲಿ ನೀವೇ ಬಂದ್ರಿ ಅಲ್ಲ ಕಾವೇರಿ ರೈತರಾದ ನಾವು ಇಷ್ಟೊತ್ತು ಮನೆಯಲ್ಲಿದ್ದರೆ ಮುಂದೆ ಹೊಲಕ್ಕೆ ಹೋಗಿ ಕೆಲಸ ಮಾಡೋದಾದ್ರೆ ಹೇಗೆ ಅಲ್ರಿ ಅದು ಇದು ಅಂತ ರಾಗ ಹೇಳಿದ್ರೆ ನಾಳೆಯಿಂದ ಬೆಳಿಗ್ಗೆ ಕೋಳಿ ಕೂಗುವ ಮುಂಚೆ ಎದ್ದು ಸೂರ್ಯ ಹುಟ್ಟುವುದರೊಳಗಾಗಿ ಎಲ್ಲಾ ಮನೆ ಕೆಲಸ ಮುಗಿಸಿಕೊಂಡು ತೋಟಕ್ಕೆ ಬುತ್ತಿ ತರಬೇಕು ಗೊತ್ತಾಯ್ತು ತಾನೇ ಆಯ್ತು ನೀವ್ ಹೇಳಿದ ಹಾಗೆ ಆಗ್ಲಿ ನಾಳೆ ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಿಮ್ಮ ಜೋಡಿ ತೋಟಕ್ಕೆ ನಾನು ಕೂಡ ಬುತ್ತಿ ತೆಗೆದುಕೊಂಡು ಬಂದ್ಬಿಡ್ತೀನಿ ಆಯ್ತಾ ಅಲ್ಲ ಕಾವೇರಿ ನಾವು ತೋಟದ ಆಫೀಸರ್ ಅಂತೆ 8 ಗಂಟೆಗೆ ಎದ್ದು 10 ಗಂಟೆಗೆ ಟಿಫನ್ ಮಾಡಿಕೊಂಡು ಬಿಳಿ ಹಾಳೆ ಮೇಲೆ ಕರಿಮಸಿ ಬೆಳೆಯೋರ ಹಾಗೆ ಈ ರೈತ ನಡೆದುಕೊಂಡರೆ ಈ ರೈತನ ಜೀವನ ನಡೆಯುವುದು ಬಹಳ ಕಷ್ಟವಿದೆ ಈಗಿನ ಕಾಲದಲ್ಲಿ. ಹೌದು ಸ್ವಾಮಿ ನೀವ್ ಹೇಳೋ ಮಾತು ನಿಜ ನಾವು ಕೂಡ ಅದೇ ರೀತಿ ನಡೆದುಕೊಂಡ್ರೆ ಮುಂದೆ ಉಪಜೀವನ ಮಾಡೋದು ತುಂಬಾನೇ ಕಷ್ಟ ಅಂತ ಈ ನಿಮ್ಮ ಮಾತು ಅಕ್ಷರಶಃ ಸತ್ಯ ರೀ. ಈ ಹಳ್ಳಿಯ ಪ್ರಗತಿಪರ ರೈತನಾದ ನನ್ನ ಮಾವನವರಿಗೆ ಈ ಎಳೆಯ ಮಾಡುವ ಚಿಕ್ಕ ನಮಸ್ಕಾರ. ಬನ್ನಿ ಸ್ವಾಮಿ ಎಂದರೆ ನಮಸ್ಕಾರ, ಕುಳಿತುಕೊಳ್ಳಿರಿ. ಇರಲಿ ಬಿಡು ಮಾವ, ನಿನ್ನ ಮನೆ ಅಂದರೆ ನನ್ನ ಮನೆ ಇದ್ದ ಹಾಗೆ ತಾನೇ. ಏನು ಸ್ವಾಮಿ ಎಂದ್ರೆ ಬಹಳ ದಿನಗಳ ನಂತರ ಈ ಬಡವನ ಮನೆಗೆ ತಮ್ಮ ಆಗಮನವಾಯಿತಲ್ಲ, ಏನಾದರೂ ಕೆಲಸವಿತ್ತೆ? ಕೆಲಸ ಇದ್ದಾಗಲೇ ಬರಬೇಕಲ್ಲ ಮಾವ, ನಿನ್ನಂತ ಬಡವನ ಮನೆಗೆ. ಅದ್ಯಾವ ಕೆಲಸ ಹೇಳಿ ಅಂದ್ರೆ 10 ವರ್ಷಗಳ ಹಿಂದೆ ನಿನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿಕೊಡುತ್ತೇನೆಂದು ಹೇಳಿರುವ ಮಾತು ಏನಾಯಿತು ಎಂದು ವಿಚಾರಿಸಲು ಬಂದಿರುವೆ. ಅಂದರೆ ನನ್ನಕ್ಕ ಅನಸೂಯ ಸಾಯವನ್ನು ಕೊಟ್ಟ ವಚನವೇ? ಹೌದು, ಅದೇ ನನ್ನ ತಾಯಿ ತೀರುವ ಮುನ್ನ ಕೊಟ್ಟ ಭಾಷೆಯ ಪ್ರಕಾರ ಇಂದು ನಿನ್ನ ತಂಗಿಯನ್ನು ಮದುವೆಯಾಗಲು ಮುಂದಾಗಿ ಬಂದಿರುವೆ. ಅದೆಂದಿಗೂ ಸಾಧ್ಯವಿಲ್ಲದ ಮಾತು. ಏನು ಕಾರಣವೆಂದು ಕೇಳಬಹುದು? ಕಾರಣ 5 ವರ್ಷಗಳ ಹಿಂದೆ ನನ್ನ ತಮ್ಮನ ಓದಿಗಾಗಿ 5,000 ಹಣ ಕೇಳಿದರೆ ಮರಳಿ ಕೊಡುವ ಯೋಗ್ಯತೆ ನಿನ್ನಲ್ಲಿ ಏನಿದೆ ಎಂದು ಅವಮಾನ ಮಾಡಿದ ನಿನ್ನಂತ ನೀಚ ಕಾಮಕನಿಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಬೇಕೇ?
ಪ್ರತ್ಯಕ್ಷವಾಗಿ ಆ ದೇವರೇ ಬಂದು ನಿನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡುವಂತ ಹೇಳಿದ್ರು ಸಹಿತ ಹೀಗೆ ಸಾಧ್ಯವಾಗದ ಮಾತು. ಮಾವ, ಮನೆಗೆ ಬಂದ ಅಳಿಯನಿಗೆ ಈ ರೀತಿ ಅವಮಾನ ಮಾಡುವುದು ನಿನ್ನ ಯೋಗ್ಯತೆಗೆ ಒಳ್ಳೆಯದಲ್ಲ. ನಮ್ಮ ಜೊತೆ ಸಂಬಂಧ ಬೆಳೆಸುವುದು ನಿಮ್ಮ ಯೋಗ್ಯತೆಗೆ ಒಳ್ಳೆಯದಲ್ಲ. ನೋಡು, ನನ್ನ ತಂಗಿಯನ್ನು ಒಬ್ಬ ಕೂಲಿ ಮಾಡುವನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ಹೊರತು ನಿನ್ನಂತ ಅಯೋಗ್ಯರಿಗೆ ಕೊಟ್ಟು ಮದುವೆ ಮಾಡುವುದಿಲ್ಲ ಎಂದು ಹೇಳುವುದು ಇದೇ ನನ್ನ ಕೊನೆಯ ಮಾತು. 10 ಹಳ್ಳಿಗೆ ಒಡೆಯನಾಗಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಾನು ಕೈ ಮಾಡಿ ಕರೆದರೆ ಸಾಕು ಕ್ಯೂನಲ್ಲಿ ನಿಂತು ಸುಖ ಕೊಟ್ಟು ಹೋಗಲು ಬಯಸುತ್ತಾರೆ. ಎಂತೆಂತಹ ಸುಂದರವಾದ ಚೆಲುವೆಯರು! ಅಂಥದ್ರಲ್ಲಿ ಸಂಪ್ರದಾಯದ ಪ್ರಕಾರ ಹೆಣ್ಣು ಕೇಳಲು ಮನೆಗೆ ಬಂದರೆ ಈ ರೀತಿಯ ಅವಮಾನವೇ? ಹೇ ದಯಾನಂದ, ಇಂದಿಗೆ ಮಾವನೆಂಬ ಮಮಕಾರವನ್ನು ಹರಿದು ಹಾಕಿ ನಿನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿ ನನ್ನ ಮುತ್ತಿನ ಪಲ್ಲಕ್ಕಿಯಲ್ಲಿ ಅವಳನ್ನು ಕೂಡಿಸಿ ನಾನವಳ ಮನ ಮೆಚ್ಚಿದ ಸರದಾರನಾಗಲಿಲ್ಲ ಅಂದ್ರೆ ನನ್ನ ಹೆಸರು ಈ ಊರಿನ ಅಗರ್ಭ ಶ್ರೀಮಂತ ಲೇಖರಾಜನೇ ಅಲ್ಲ. ಬರ್ತೀರಿ ದಯಾನಂದ, ಬರ್ತೀರಿ. ಮುಂದೆ ನಿನ್ನ ಸಂಸಾರದಲ್ಲಿ ಹುಳಿ ಹಿಂಡಿ ಅಲ್ಲೋಲ ಕಲ್ಲೋಲ ಮಾಡಿ ನಿನ್ನನ್ನು ಬೀದಿಯಲ್ಲಿ ಭಿಕ್ಷೆಯುಕ್ತವಾಗಿ ಮಾಡಿ ಈ ಲೇಖರಾಜನ ಕೈ ಚಳಕ ತೋರಿಸುತ್ತೇನೆ. ಅಣ್ಣ, ಇದೇನಿದು ಮಾವನವರ ಜೊತೆ ನಿಮ್ಮ ಜಗಳ? ಅದೇನಿಲ್ಲ ಬಿಡಪ್ಪ, ಅದೊಂದು ಹಳೆಯ ಘಟನೆ. ಸಮಯ ಬಂದಾಗ ನಾನೇ ಹೇಳುತ್ತೇನೆ. ಕಾವೇರಿ, ನೀನು ಬುತ್ತಿಯನ್ನು ಕಟ್ಟಿಕೊಂಡು ಹೊಲಕ್ಕೆ ಬಾ, ನಾನು ಎತ್ತುಗಳನ್ನು ಕೊಳ್ಳು ಕಟ್ಟುತ್ತೇನೆ. ಹೋಗ್ಲಿ ಬಿಡಣ್ಣ, ಸಮಯ ಬಂದಾಗ ಹೇಳುತ್ತೇನೆ ಅನ್ನುವ ಮಾತು ಅಣ್ಣನ ವಿಷಯ ಅಣ್ಣನಲ್ಲಿ ಇರಲಿ. ನಾಳೆ ಮದುವೆಯಾದರೆ ತಾಳಿಯ ಸಿರಿ ನನ್ನ ಜೀವದ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ
ಪ್ರೀತಿ ನಮ್ಮ ತವರಿನ ಸಿರಿ ತವರಿನ ಆದರ ಅಭಿಮಾನವೇ ಸರಿ ತವರಿನ ಸಂಭ್ರಮ ಸನ್ಮಾನವೇ ಸರಿ ಅಣ್ಣ ನಮ್ಮ ಬಾಳಿನ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ಪ್ರೀತಿ ನಮ್ಮ ತವರಿನ ಸಿರಿ ದೀಪ ಹೇಗಿದೆ ಅಮ್ಮ ಈ ಅರಣ್ಯ? ತುಂಬಾ ಚೆನ್ನಾಗಿದೆ ಅಣ್ಣ. ಜೊಳ ಜೊಳನೆ ಹರಿವು ನೀರು, ಆ ಹಕ್ಕಿ ಪಕ್ಷಿಗಳ ಚಿಲಿಪಿಲಿನಾದ, ಈ ಸೌಂದರ್ಯ ನಮ್ಮ ಅರಮನೆಗಾದ್ರೂ ಎಲ್ಲಿ ಸಿಗತ್ತೆ? ದೀಪ ಈ ಕಣ್ಣಿಗೆ ಕಾಣುವ ದಟ್ಟವಾದ ಅರಣ್ಯ ಅಷ್ಟೇ ಅಲ್ಲಮ್ಮ, ಇಲ್ಲಿಂದ ಅರ್ಧ ಮೈಲಿ ದೂರ ಹೋದರೂ ಬ್ರಿಟಿಷರು ಸಹ ಕಾಲದ ಶಿಲೆಗಳ ಮಧ್ಯೆಯಿಂದ ತಯಾರಿಸಿದ ಮೂರ್ತಿಗಳಿವೆ ಮೂರ್ತಿಗಳಿವೆ. ಹೌದಣ್ಣ, ಹಾಗಾದ್ರೆ ಅಲ್ಲಿ ನೋಡ್ಕೊಂಡು ಬರೋಣ ಅಣ್ಣ? ದೀಪ ಇವತ್ತು ನನಗೆ ಕೆಲಸವಿದೆ, ನಾನು ಹೋಗಲೇಬೇಕು. ನೀನೊಬ್ಬರೇ ಸುತ್ತಾಡಿಕೊಂಡು ಬಾರಮ್ಮ. ಏನು ಈ ದಟ್ಟವಾದ ಕಾಡಿನಲ್ಲಿ ನಾನು ಒಬ್ಬಳೇ ಹೋಗೋದ? ಚಚ್ಚ, ನನ್ನಿಂದ ಆಗದ ಕೆಲಸ ಮಾಡ. ತಂಗಿ ದೀಪ, ಇಲ್ಲಿ ಭಯ ಪಡುವಂತದ್ದು ಏನಿಲ್ಲಮ್ಮ. ನಿನ್ನ ಮನಸ್ಸಿಗೆ ತೃಪ್ತಿ ಆಗೋವರೆಗೂ ನೀನೊಬ್ಬರೇ ಸುತ್ತಾಡಿಕೊಂಡು ಬಂದು ಬಿಡಮ್ಮ. ಅಣ್ಣ, ಇವತ್ತು ಒಂದಿನ ನನ್ಗೋಸ್ಕರ ಕೆಲಸ ಬಿಟ್ಟು ನನ್ನ ಜೊತೆ ಬಾರಣ್ಣ. ತಂಗಿ ದೀಪ, ಬೇರೆ ಯಾವುದಾದ್ರೂ ಕೆಲಸ ಇದ್ದಿದ್ದರೆ ನಿನ್ನ ಜೊತೆ ಸಾಯಂಕಾಲದವರೆಗೂ ಇರ್ತಿದ್ದೆ. ಇಂಪಾರ್ಟೆಂಟ್ ಕೆಲಸ ಇರುವ ಕಾರಣಕ್ಕ ನಾನು ಬರಲಿಕ್ಕೆ ಆಗಲ್ವ. ಸಾರಿ ಅಮ್ಮ, ಸಾರಿ. ಆಯ್ತಣ್ಣ, ಹಾಗಾದ್ರೆ ನಾನು ಒಬ್ಳೆ ಸುತ್ತಾಡ್ಕೊಂಡು ಬರ್ತೀನಿ. ಆಯ್ತು ತಂಗಿ ದೀಪ, ಬೇಗನೆ ಮನೆಗೆ ಬಂದು ಬಿಡಮ್ಮ. ಆಯ್ತಣ್ಣ. ಹೇಗೋ ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನು ಸ್ವಲ್ಪ ದೂರ ಹೋದ್ರೆ ಅದನ್ನ ನೋಡ್ಕೊಂಡೆ ಹೋಗೋಣ. ನಿಲ್ಲು ದೀಪ, ಒಂಟಿಯಾಗಿ ಬಂದು ಈ ಅರಣ್ಯದಲ್ಲಿ ಯಾರ ದಾರಿ ಕಾಯ್ತಾ ನಿಂತಿರುವೆ ಚಿನ್ನ? ಮನೇಲಿ ಒಬ್ಳೆ ಕುಳಿತು ಬೇಸರವಾಗಿತ್ತು, ಅದಕ್ಕೆ ಹೀಗೆ ಅರಣ್ಯ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಯಾರ ದಾರಿಯನ್ನಕ್ಕೆ ನಾನ್ ಕಾಯಲಿ ವಿಕ್ರಮ್? ಯಾರಾದ್ರೂ ಬಾಯ್ ಫ್ರೆಂಡ್ ಇರ್ಬೇಕಲ್ವಾ? ವಿಕ್ರಮ್, ಕಂಡವರ ಕೈ ಹಿಡಿದು ಹಾಡಿ ಕುಣಿದು ಸುತ್ತಾಡೋದಕ್ಕೆ ನಾನೇನು ಲಜ್ಜೆ ಬಿಟ್ಟ ಹೆಣ್ಣಲ್ಲ. ಇರ್ಲಿ, ತಾವಿಲ್ಲಿಗೆ ಬಂದ ಕಾರಣ? ಯೌವನ ತುಂಬಿದ ನಿನ್ನಂತ ಚಂದದ ಚೆಲುವಿಯರ ಅಂದದ ಮಾತಿಗೆ ಮಲ್ಲಿಗೆ ಮುಡಿಸಿ ಗೊಂಬೆಯಂತೆ ಗಂಬಗಾರುವ ಅಂದದ ಅರಗಿಣಿಯರಿಗೆ ಚುಂಬನ ನೀಡಿ ಅಂದ ಚಾವ ಸ್ವಚ್ಛವಾದ ಹುಡುಗಿಯರ ದುಂಡಿ ಹೀರಲು ಬಂದಿರುವೆ ಖಳನಾಯಕನಾಗಿ. ಚಂಡಾಲ, ಒಂದದ ವೇಗದಲ್ಲಿ ಒಂಟಿ ಹೆಣ್ಣಿನ ಜೊತೆ ಅಸಹ್ಯ ಮಾತನಾಡಲು ನಾಟ್ಯ ಬರಬಾಯಿ ನಿನ್ನ ಗಂಡು ಜನ್ಮಕ್ಕೆ. ನಾಚಿಕೆ ಮಾನಕ್ಕೆ ಅಸಹ್ಯ ಪಟ್ಟು ನೇಣು ಹಾಕಿಕೊಂಡ್ರೆ ಜೀವ ಹೋಗುತ್ತೆ. ನಿನ್ನಂತಹ ಚಂದೋಳ ಚೆಲುವಿಯರ ದೇಹ ಸುಖ ಪಡೆದರೆ ಸುಖ ಸಿಗುತ್ತೆ. ಒಂಟಿಯಾಗಿದ್ದರೆ ಏನಿದೆ ದೀಪ ಈ ಸುಖ ಜೀವನದಲ್ಲಿ? ಕಾಮಾಂಧ, ಏನು ಬಿಲ್ಲಲು ನಾಳಿಗೆ ಎಂದು ಕೆಟ್ಟ ನುಡಿಯನ್ನಾಡ್ತಾ ಮುಂದೆ ಬಂದಿದ್ದೆ. ಆದ್ರೆ ನನ್ನ ಕಾಲಲ್ಲಿರುವ ಚಪ್ಪಲಿಂದ ನನ್ನ ಕೆನೆಗೆ ಬಾರಿಸಿ ಗಂಡುಗಲಿ ಪರಶುರಾಮನಂತ ನನ್ನ ಹೇಳಿ ನಿನ್ನ ಕತ್ತನ್ನು ಕತ್ತರಿಸಿ ನಮ್ಮೂರ ಅಗಸಿ ಬಾಳಿ ಕಟ್ಟಬೇಕಾಗುತ್ತೆ. ಎಚ್ಚರ! ಲುಚ್ಚ ಬಡಪಾಯಿ, ನಿನ್ನ ನನಗೆ ಹೋಗರಿ ಓಡಿ ಹೋಗುವ ಬೆಪ್ಪನ
ನನ್ನ ಕೋಪ ಕಾಮದ ಪಿತ್ತ ನೆತ್ತಿಗೇರುವ ಮೊದಲು ನೀ ಹುಟ್ಟಿರುವ ಬಟ್ಟೆಯನ್ನು ಬಿಚ್ಚಿ ಸುಖ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಶೀಲವನ್ನು ಕಳೆದುಕೊಂಡು ಸಾವಿಗೆ ಶರಣಾಗ್ತೀಯ. ವಿಚಾರಿಸ. ಅಂಚಿಕೆ ಮಾಡಿದ್ರೆ ಹೆದರ್ತಾಳೆ, ಬಂದ್ರೆ ಮಂಚ ರೆಡಿ ಮಾಡ್ತಾಳೆ, ಮೈ ಮುಟ್ಟಿದ್ರೆ ಸುಖ ಕೊಡ್ತಾಳೆ ಅಂತ ನೀ ತಿಳಿದಿದ್ರೆ ಅದು ನಿನ್ನ ಹುಚ್ಚು ಕಲ್ಪನೆ. ಈ ಹೆಣ್ಣಿನ ಬರೀ ದೇಹವನ್ನ ತಾಯಿ ಮೊದಲು ನೋಡ್ತಾಳೆ. ಅದನ್ನು ಬಿಟ್ರೆ ತಾಳಿ ಕಟ್ಟಿದ ಗಂಡನಿಗೆ ಮಾತ್ರ ಆ ವಿಷಯದಲ್ಲಿ ಪ್ರವೇಶ ಇರೋದು. ನನ್ನ ಕೋಪ ಕಾಮದ ಪೆಪ್ಪನೆತ್ತಿಗೇರ ಮೊದಲು ಹುಟ್ಟಿಗಿರುವ ಬಟ್ಟೆಯನ್ನು ಬೆಚ್ಚಿ ಸುಖ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಹೊತ್ತುಕೊಂಡು ಹೋಗಬೇಕಾಗುತ್ತದೆ ನಿನ್ನನ್ನ. ದ್ರೌಪದಿಯ ವಸ್ತ್ರಾಭರಣ ಮಾಡಲು ಬಂದ ದುಶ್ಯಾಸನಿಗೆ ಆ ಶ್ರೀಕೃಷ್ಣ ಪರಮಾತ್ಮ ತಕ್ಕ ಪಾಠ ಕಲಿಸಲಿಲ್ವೇ? ಹಾಗೆ ಒಂಟಿ ಹೆಣ್ಣನ್ನು ಕಾಪಾಡೋದಕ್ಕೆ ಯಾರಾದ್ರೂ ದೇವರು ಬಂದೇ ಬರ್ತಾರೆ, ನನ್ನ ಮಾನ ಪ್ರಾಣ ಕಾಪಾಡೋದಕ್ಕೆ. ಸತ್ತರೂ ಸುಳಿವೆ ಇಲ್ಲದ ಈ ಅಡವಿಯಲ್ಲಿ ಯಾರು ಬರುತ್ತಾರೆ? ದೀಪ ಬಾರೇ ನನ್ನ ಪ್ರಾಣದ ಪಕ್ಷಿಯೇ, ಹರೆ ತುಂಬಿ ತುಳುಕುತ್ತಿರುವ ಈ ನಿಮ್ಮ ಸೌಂದರ್ಯವನ್ನು ಅರ್ಪಿಸುವ. ನಾಚಿಕೆ ಬರಲ್ವಾ ಒಂಟಿ ಹೆಣ್ಣನ್ನ ಈ ರೀತಿ ಎಳ್ದಾಳೆ? ಎಲ್ಲಿದ್ದಾರೆ ದೀಪ ಈ ನಿನ್ನ ಭಾರತದ ನಾರಿ ಭಾರತೀಯರು? ಅಡವಿಗೆ ಹೋಗಿ ಕಟ್ಟಿಗೆ ತರುತ್ತೇನೆಂದು ಹೇಳಿ ಮೆಲ್ಲರಿಗೆ ಸುಖ ಕೊಟ್ಟು ಮನೆಗೆ ಬರುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ದೇವರಂತ ಗಂಡ ಮುತ್ತಿನಂತ ಮಕ್ಕಳಿದ್ದರು, ಅಲ್ಪ ಸುಖಕ್ಕಾಗಿ ಓಡಿ ಹೋಗುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ದುನಿಯಾದಲ್ಲಿ. ರಾಜ್ಯದಲ್ಲಿ ವಸ್ತಿ ಮಾಡಿ ಪಟ್ಟಣದಲ್ಲಿ ಓದುತ್ತೇನೆಂದು ಹೇಳಿ ತಂದೆ ತಾಯಿಯರಿಗೆ ಸುಳ್ಳು ಹೇಳಿ ಲಾಡ್ಜಿನಲ್ಲಿ ಮೈಮರೆಸಿ ಪ್ರೀತಿಸಿದ ಹುಡುಗನಿಗೆ ಸುಖ ಕೊಟ್ಟು ಮನೆಗೆ ಬರುವ ಹೆಣ್ಣು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂತಹವರಲ್ಲಿ ಯಾವ ಕಾರಣದಿಂದ ಬಂದು ಎದೆಗೆ ಒಯ್ಯುತ್ತಾರೆ ಈ ಸಮಾಜದ ಗರತಿಯರು? ಒಂಟಿ ಹೆಣ್ಣು ಸಿಕ್ಕಿದೆ ಎಂದು ಕನ್ನಡ ನಡೆ ನುಡಿ ಸಂಸ್ಕೃತಿಗೆ ಅರ್ಥವನ್ನು ತಿಳಿಯದೆ ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀಯಾಳಿಸಿ ಮಾತನಾಡ್ತೀರ. ನಿನ್ನ ಹೆತ್ತ ತಾಯಿ ಕೂಡ ಒಂದು ಹೆಣ್ಣು ಅನ್ನೋದನ್ನ ಮರ್ತಿದೆಯಲ್ಲೋ ಷಣ್ಣ? ದೀಪ, ಈ ನಿನ್ನ ಮುದ್ದಾದ ಮಾತನ್ನು ಕೇಳುವಷ್ಟು ಸಮಯ ನನಗಿಲ್ಲ. ಸುಮ್ಮನೆ ಯಾರಿಲ್ಲದ ಸಮಯದಲ್ಲಿ ಕಿರಿಚಾಡದೆ ಸುಖ ಕೊಟ್ಟರೆ ಸರಿ, ಇರಲಿದ್ದರೆ ಅರಬೆತ್ತಲೆಯಾಗಿ ಹೊತ್ತುಕೊಂಡು ಹೋಗಿ ತೀರಿಸಿಕೊಳ್ಳಬೇಕಾಗುತ್ತದೆ ನನ್ನ ಕಾಮದಾಹ. ಬಾ ದೀಪ, ಕಾಮಾಗ್ನಿಯಿಂದ ತಣಿಸಿ ಬಾ ಈ ನನ್ನ ಎಡೆಯನ್ನ. ಈ ಅರಣ್ಯದಲ್ಲಿ ಒಂಟಿಯಾಗಿ ಸುತ್ತಾಡುವ ಅಬಲೆಯರ ಮೇಲೆ ಕಾಮದ ಕಂಡಿಟ್ಟು ಭಯಕ್ಕೆ ತೀರಿಸಿಕೊಳ್ಳಲು ನಾಚಿಕೆ ಬರುವುದಿಲ್ಲ ಮೇಲಿನ ಹೇಸಿ ಜನ್ಮಕ್ಕೆ. ಅಧಿಕಾರವಿದೆ ಎಂದು ಕಂಡವರ ಮೇಲೆ ಕೈ ಮಾಡಿ ನಿನ್ನ ಪೌರಸತ್ವವನ್ನು ನನ್ನ ಮುಂದೆ ತೋರಿಸಬೇಡ. ಸುಮ್ಮನೆ ಬಂದವರಿಗೆ ಸುಂಕವಿಲ್ಲ ಹೊರಟೋಗಿಲ್ಲ. ಹಾಗೆ ಹೊರಟು ಹೋಗಲು ಬಂದಿಲ್ಲ ವಿಕ್ರಮ್. ಹೆಣ್ಣಿನ ಬಗ್ಗೆ ತಿಳುವಳಿಕೆ ಹೇಳಿ ಪಾಪ ಪುಣ್ಯ ಕರ್ಮದ ಬಗ್ಗೆ ಅರಿವು ಮೂಡಿಸಿ ದಾನ ಧರ್ಮದ ಬಗ್ಗೆ ಬುದ್ಧಿ ಬಂದರೆ ನಿಮ್ಮಂತ ಕಾಡಂದಿಗಳಿಗೆ ದಾನ ಧರ್ಮ ಪಾಪ
ಪುಣ್ಯದ ಧರ್ಮವನ್ನು ತ್ಯಜಿಸಿದ ನಿಮ್ಮಂತ ಬಡ ಅಧಿಕಾರಿಗಳಿಗೆ ಎಲ್ಲಿ ದೊರಕಿದೆ ಈ ಶ್ರೀಮಂತಿಕೆ ಎಂಬ ಸಿರಿತನ? ಯಾವನಿಗೆ ಬೇಕಾಗಿದೆ ಆ ನಿನ್ನ ಶ್ರೀಮಂತಿಕೆ ಎಂಬ ಸಿರಿತನ? ಹೊಟ್ಟೆಗೆ ತುತ್ತನ್ನ ತೋಳ್ಬಲದಲ್ಲಿ ದುಡಿಯೋಕೆ ಶಕ್ತಿ ಇದ್ರೆ ಸಾಕು, ಭೂಮಿ ತಾಯಿ ಕೊಟ್ಟೇ ಕೊಡ್ತಾಳೆ ನಮಗೆ ಮುಕ್ತಿ. ಕಾಕಿ ಬಟ್ಟೆ ತೊಟ್ಟಿರುವ ಕಾರಣಕ್ಕೆ ಸುಮ್ಮನೆ ಬಿಟ್ಟಿರುವೆ. ಸುಮ್ಮನೆ ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟು ಹೋದರೆ ನನಗೂ ಒಳ್ಳೆಯದು, ನಿನಗೂ ಒಳ್ಳೆಯದು. ಲೇ ವಿಕ್ರಮ್, ಈ IPS ಪ್ರದೀಪ್ ಒಂಥರ ಕರೆಂಟ್ ಇದ್ದಾಗೆ. ಸ್ವಿಚ್ ಆನ್ ಮಾಡಿದ್ರೆ ಬೆಳಕು, ಅದೇ ಕೋಪದಿಂದ ಕೈ ಹಾಕಿದ್ರೆ ಶಾಕು. ಲೇ, ಶ್ರೀಮಂತಿಕೆ ಇದೆ ಎಂಬ ಕಾರಣಕ್ಕೆ ದೊಡ್ಡ ಸ್ಥಿತಿ ತೋರಿಸಲು ಬಂದರೆ ಎಂಕೌಂಟರ್ ಮಾಡಿ ಸಾಯಿಸಿ ಈ ಕಾಕಿ ದರ್ಬಾರ್ ಏನೆಂಬುದನ್ನು ತೋರಿಸಬೇಕಾಗುತ್ತದೆ. ಅಚ್ಚರ ಲಂಚದ ಆಸೆಗಾಗಿ ವಂಚ ಕೋರುವವ. ಸವಾಲ್ ಹಾಕಿ ತೋರಿಸಲು ಬಂದಿರುವ ನಿನ್ನನ್ನು ಈ ನನ್ನ ಬಂದು ಸವಾಲ್ ಹಾಕಿ ತೋರಿಸುವ ನಿನ್ನನ್ನು ಕಂಬಿ ಎಣಿಸುವ ಈ ಕಾಕಿ ಬಟ್ಟೆಯನ್ನು ಬಿಚ್ಚಿ ಕಂಬಿ ಎಣಿಸುವ ಹಾಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ವಿಕ್ರಮನೇ ಅಲ್ಲ. ಬರ್ತೀನಿ ದೀಪ, ಬರ್ತೀನಿ. ಮುಂದಿನ ಸನ್ನಿವೇಶದಲ್ಲಿ ತೋರಿಸುತ್ತೇನೆ ಈ ವಿಕ್ರಮನ ರಾಸಲೀಲೇನ. ಹೋಗು ವಿಕ್ರಮ್, ಹೋಗು. ಈ ನಿನ್ನ ಅವಯದ ಮಾತಿಗೆ ಹತ್ತುಗಳಿವ ಬುಪ್ಪ ನಾನಲ್ಲ. ಇದೇನಮ್ಮ, ವಯಸ್ಸಿಗೆ ಬಂದಿರುವ ಹೆಣ್ಣು ಮಗಳಾಗಿರುವ ನೀವು ಇಲ್ಲಿಗೆ ಯಾಕೆ ಬಂದಿರುವೆ? ಹೀಗೆ ಅರಣ್ಯ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟರಲ್ಲಿ ಆ ಕಾಮಕ ನನ್ನ ಹಿಂಬಾಸ್ತ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ಈ ನಿಮ್ಮ ಉಪಕಾರನ ನಾನು ಮುಂದೆ ಮರೆಯುವುದು. ದೇಶದ ರಕ್ಷಣೆ ಮಾಡುವ ಅಧಿಕಾರಿಗೆ ಇದಕ್ಕೆ ಮಾಯಿನ ಉಪಕಾರದ ಮಾತು. ನೋಡಮ್ಮ, ಇನ್ನು ಮುಂದೆ ನ್ಯಾಯ, ನೀತಿ, ಧರ್ಮ ಎಲ್ಲಿ ಅಡಗಿರುತ್ತೋ ಅಲ್ಲಿ IPS ಪ್ರದೀಪ್ ಇರ್ತಾನೆ. ನೋಡಮ್ಮ, ನಿಮ್ಮ ಮನೆಯವರೆಗೂ ಬಿಟ್ಟು ಹೋಗ್ತೇನೆ, ಬಾರಮ್ಮ. ದೀಪ, ಇದೇನಮ್ಮ ನಿನ್ನ ಕಣ್ಣಂಚಿನಲ್ಲಿ ಕಣ್ಣೀರು? ಏನಾಯ್ತಮ್ಮ? ಅಣ್ಣ, ಈ ಅರಣ್ಯ ಸುತ್ತಾಡ್ಕೊಂಡು ಹೋಗೋಣ ಅಂತ ಮನೆಯಿಂದ ಇಲ್ಲಿ ಬಂದೆ. ಅಷ್ಟರಲ್ಲಿ ಒಬ್ಬ ಗೋಮುಖ ವ್ಯಾಘ್ರ ನನ್ನ ಮೇಲೆ ಕಣ್ಣಾಕಿದ. ದೇವ್ ಮಾನವರಾಗಿ ಇವ್ರು ಬಂದು ನನ್ನ ರಕ್ಷಣೆ ಮಾಡಿದ್ರಣ್ಣ. ಸರ್, ನೀವು ನನ್ನ ತಂಗಿಯ ಮಾನ ಪ್ರಾಣ ಕಾಪಾಡುವ ದೇವರು ನೀವು. ಛೇ, ಅದಕ್ಕೆ ಅಷ್ಟೊಂದು ದೊಡ್ಡ ಮಾತು. ನಾನು ನನ್ನ ಕರ್ತವ್ಯ ಮಾಡ್ತೀನಿ ಅಷ್ಟೇ. ನೋಡಿ, ಇನ್ನು ಮುಂದಾದ್ರೂ ವಯಸ್ಸಿಗೆ ಬಂದಿರುವ ನಿಮ್ಮ ತಂಗಿಯನ್ನು ಹೊರಗಡೆ ಸುತ್ತಾಡಲು ಒಬ್ಬಂಟಿಯಾಗಿ ಬಿಡಬೇಡಿ. ಅಲ್ಲಮ್ಮ ದೀಪ, ನೀನು ಒಂಟಿಯಾಗಿ ತಿರುಗಾಡಬೇಕೆಂದು ನಾನು ಎಷ್ಟು ಸಾರಿ ಹೇಳಿದ್ರು ನೀನು ನನ್ನ ಮಾತೇ ಕೇಳುತ್ತಿಲ್ಲ. ಒಂದು ವೇಳೆ ಸರಿಯಾದ ಸಮಯಕ್ಕೆ ಇವರು ಬಾರದೇ ಇದ್ದರೆ ನಿನ್ನ ಜೀವನದ ಗತಿ ಏನಾಗುತ್ತಿತ್ತೆಂದು ವಿಚಾರಿಸಿದೆಯಾ? ಆಯ್ತಣ್ಣ, ಇನ್ನು ಮುಂದೆ ನೀನು ಹೇಳಿದಂತೆ ಕೇಳ್ತೀನಿ. ಹಾಗಾದರೆ ನಾನು ನನ್ನ ಮಾತು ಒಂದು ಕೇಳ್ತೇನೆ, ಅದನ್ನು ನಡೆಸಿಕೊಡ್ತೀಯಾ? ಹೇಳಣ್ಣ, ಅದೇನಂತ? ನನ್ನ ಗೆಳೆಯ ವಿಶ್ವನಾಥನವರು, ಅವರ ಮಗ ತುಂಬಾ ಒಳ್ಳೆಯವರು, ಗುಣದಲ್ಲಿ ಬಹಳ ಒಳ್ಳೆಯವರು. ಅವರು ನಿನಗೂ ಬಹಳ ಜೋಡಿ. ಇದಕ್ಕೆ ನಿನ್ನ ಅಭಿಪ್ರಾಯ? ಆಗ್ಲಿ ಅಣ್ಣ, ನೀನು ಹೇಳಿದಂತೆ ಅದು. ನೋಡಿ ಸರ್, ಗುಣದಲ್ಲಿ ಗುಲಾಬಿ ಅಂತೆ, ಮನದಲ್ಲಿ ಮಲ್ಲಿಗೆ ಅಂತಿರುವ ನಿಮ್ಮ ತಂಗಿಯನ್ನು ಒಳ್ಳೆಯ ಮಂಚನಕ್ಕೆ ಯಾಕೆ ಕೊಡಬಾರ್ದು? ಅಲ್ಲ ಸರ್, ಅಂತ ದೊಡ್ಡ ಶ್ರೀಮಂತರ ಜೊತೆ ನಂಟಸ್ತಿಕ ಬೆಳೆಸುವ ಯೋಗ್ಯತೆ ನಮ್ಮಲ್ಲಿ ಏನಿದೆ ಸರ್?
ಬಡತನ ಬಡತನ ಶ್ರೀಮಂತಿಕೆ ಎಂಬುದು ಮಧ್ಯಾಹ್ನದ ಬಿಸಿಲಿದ್ದಾಗೆ. ನೋಡಿ, ನಿಮ್ಮ ತಂಗಿ ನೋಡಲು ಕರಿಪುರದ ಗುಂಪೆ ತರ ಇದ್ದಾಳೆ. ಸ್ವಲ್ಪ ದಿನ ವೇಟ್ ಮಾಡಿ ಅವಳನ್ನು ವರದಕ್ಷಿಣೆ ಉಪಚಾರ ಇಲ್ಲದೆ ಒಳ್ಳೆಯ ಮನೆ ತಂದವರೇ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ. ಸರ್, ನೀವು ಹೇಳುವುದು ವ್ಯಾಪಾರ ಈಗ, ಆದರೆ ಈಗ ನಡೆಯುತ್ತಿರುವುದು ಈ ಕಲಿಯುಗ. ಈ ಕಲಿಯುಗದಲ್ಲಿ ನೆನಪಿಸ್ತಕ್ಕೆ ಬಯಸಬೇಕಾದರೆ ಮೊದಲು ವರದಕ್ಷಿಣೆ ಕೇಳುತ್ತಾರೆ. ಅವರು ಕೇಳುವ ವರದಕ್ಷಿಣೆ ನಾವು ಕೊಡುವ ಬಿಡುಗಾಸಿಗೆ ಸಹಿತ ಯಾವುದೂ ಹೊಂದಾಣಿಕೆ ಆಗುವುದಿಲ್ಲ ಸರ್. ಸರ್, ಸಂಬಂಧ ಒಂದಾಗುತ್ತೆ, ಆದ್ರೆ ನೀವು ಒಪ್ಪಿದರೆ ಮಾತ್ರ. ಒಪ್ಪಿಗೆ ಇದೆ ಸರ್. ನನ್ನ ತಂಗಿಯ ಬಹಳ ಸುಖವಾಗಿ ಇರಬೇಕಾದರೆ ನನ್ನ ಒಪ್ಪಿಗೆ ಎಲ್ಲದಕ್ಕೂ ಇದೆ ಸರ್. ಹಾಗಾದ್ರೆ ನಿಮ್ಮ ತಂಗಿಯನ್ನು ನಾನು ಮದುವೆಯಾಗುತ್ತೇನೆ, ಇದಕ್ಕೆ ನಿಮ್ಮ ಒಪ್ಪಿಗೆ? ಸರ್, ನಾವು ಬಡವರು, ಆದರೆ ನಾವು ಶ್ರೀಮಂತರಾದ್ರೆ ಏನಾಯ್ತು? ಈ ಎಲ್ಲರ ಮೈಯಲ್ಲಿ ಹರಿಯುವುದು ಒಂದೇ ರಕ್ತ ಅಲ್ಲವೇ? ಈ ಎಲ್ಲರ ಹೊಟ್ಟೆಗೆ ತಿನ್ನೋದು ಒಂದೇ ಅನ್ನ ಅಲ್ಲವೇ? ಹೀಗಿರುವಾಗ ಶ್ರೀಮಂತಿಕೆ ಭೇದ ಭಾವ ನಮಗೇಕೆ? ಈ ಮದುವೆಗೆ ನೀವೆಲ್ಲರೂ ಒಪ್ಪಿದ್ರೆ ಅಷ್ಟೇ ಸಾಕು. ಒಪ್ಪಿಗೆ ಇದೆ ಸರ್. ಹಾಗಾದ್ರೆ ಒಂದು ಒಳ್ಳೆ ದಿನ ನೋಡಿ ಮದುವೆ ಮಾಡ್ಕೊಂಡು ಹೋಗ್ತೇನೆ. ಆಯ್ತು ಸರ್. ದೀಪಾ, ನಾನು ಹೊಲಕ್ಕೆ ಹೋಗಿ ಬರುತ್ತೇನೆ, ನೀನು ಅವರನ್ನು ಮನೆಗೆ ಕರೆದುಕೊಂಡು ಹೋಗಮ್ಮ. ಆಯ್ತಣ್ಣ. ದೀಪ, ರೂಪ ಲಾವಣ್ಯ ಪ್ರೀತಿ ವಾತ್ಸಲ್ಯ ತುಂಬಿದ ನಿನ್ನಂತ ಮನ ಮೆಚ್ಚಿದ ಹುಡುಗಿಯನ್ನು ನಾನು ಮದುವೆಯಾಗಲು ನನ್ನ ಜನ್ಮ ಸಾರ್ಥಕವಾಯಿತು. ದೀಪ, ಸಾರ್ಥಕವಾಯಿತು. ನನಗೂ ಅಷ್ಟೇ. ನಿಮ್ಮಂತ ಪುಣ್ಯವಂತರು ನನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಾಗ ನಿಜಕ್ಕೂ ನಾನು ಅದೃಷ್ಟವಂತನೇ ಸರಿ. ದೀಪ, ಇದೇ ನಮ್ಮ ಪ್ರೀತಿ ಪ್ರೇಮದ ಸಂಭ್ರಮದಲ್ಲಿ ಒಂದು ಇಂಪಾದ ಗೀತೆಯನ್ನು ಹಾಡಬಾರದೆ? ಆಗಲಿ ರಾಜ, ನಿಮ್ಮ ಸಂತೋಷವೇ ನನ್ನ ಸಂತೋಷ ಕೂಡ. ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗು ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡುಂಗು ಡಾಂಗು ದಿಂಗು. ಅಯ್ಯೋ ಮನೆಯಲ್ಲಿ ಮಾತ್ರ ಹಸಬೆಂದು, ಹೊರಗಡೆ ಕ್ಲೋಜ್ ಫ್ರೆಂಡು, ಸ್ಟಾರ್ಟಿಂಗು ಇವನ್ನ ಬಂದು ಗಡಿಸಿ ತಿಂದು. ಸೋದಿಸು ಗಾಡಿ ಫ್ರೆಶು, ಇದು ನನ್ನ ಗಿಡ ಖುಷಿ ಖುಷಿ. ಪ್ಲಸ್ ಪ್ಲಸ್ ಕುರುಪ ಡಾರ್ಲಿಂಗ್, ಸಿಡೋನ್ ಡಾರ್ಲಿಂಗ್,
ಸಾಂಗು ಸ್ಪೀಡ್ ಡ್ಯಾನ್ಸಿಂಗು ಎದೆಯೊಳಗ ಜಂಪಿಂಗು ಈ ದಿನ ನಮಗೆ ಫ್ರೀಡಮ್ ಲೋಕಕ್ಕೆ ಮಾಡೋ ಬಂಧನ್ God bless you, bless you, bless you.